ಅಂತಾದರೆ ಈ ಜನ್ಮದಲ್ಲಿ ಏನಾದರೂ ಸಾಧನೆ ಮಾಡಿಬಿಡಬೇಕು. ಮುಂದೆ ನಮಗೆ ಈ ಜನ್ಮ ಸಾಧನೆಗೆ ಅವಕಾಶ ಇದೆಯಾ, ಅಥವಾ ಸಾಧನೆಗೆ ಅವಕಾಶವಾದ ಶರೀರವನ್ನು ಕೊಡ್ತಾನೋ ಭಗವಂತ ಅಂತ ಗೊತ್ತಿಲ್ಲ. ಸಾಧನೆಗೆ ಅವಕಾಶ ಇರುವಂತಹದ್ದು ಮಾನವ ಶರೀರದಲ್ಲಿ ಮಾತ್ರ ಹೊರತು ಬೇರೆ ಶರೀರದಲ್ಲಿ ಸಾಧನೆಗೆ ಅವಕಾಶಗಳಿಲ್ಲ. ಆದ್ದರಿಂದ ಸಾಧನೆಗೆ ಬೇಕಾದ ಶರೀರವನ್ನು ಕೊಟ್ಟಾಗ ಮತ್ತೆ ಸಿಗುತ್ತೋ ಇಲ್ವೋ ಅಂತ ಹೇಳುವ ಭರವಸೆ ಇಲ್ಲದೇ ಇದ್ದಾಗ ಕೊಟ್ಟಾಗ ಅದನ್ನು ಚೆನ್ನಾಗಿ ಬದುಕಬೇಕು ಅಂತ ಹೇಳುವಂಥ ಒಂದು ಗುರುತರವಾದ ಧ್ಯೇಯಗಳು ನಮ್ಮಲ್ಲಿ ಇದ್ದರೆ ಆವಾಗ ನಾವು ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಬದುಕಿನ ಅಪೂರ್ವತೆಯನ್ನು ನಾವು ಶೋಧನೆ ಮಾಡ್ತೇವೆ. ಬದುಕು ಅದು ಅನಿಶ್ಚಿತ. ನಮಗೆ ಅದು ಎಷ್ಟು ದೀರ್ಘಕಾಲ ಇದೆ ಅಂತ ನಮಗೇನು ಗೊತ್ತಿಲ್ಲ. ನಮ್ಮ ಕಣ್ಣ ಮುಂದೆನೇ ನಾವು ನೋಡ್ತಾ ಇದ್ದೇವೆ ಪ್ರತಿನಿತ್ಯವೂ ಕೂಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಾಗುವಂಥ ಬದುಕುಗಳು ಅನೇಕ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದ್ದಾವೆ. ಹಾಗಾಗಿ ದೀರ್ಘವಾಗಿದೆ ಅಂತ ಹೇಳುವಂಥ ನಿರೀಕ್ಷೆಗಿಂತ ಹೆಚ್ಚು ಇರುವಷ್ಟರಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ಹೇಳುವಂಥ ಒಂದು ಉದ್ದೇಶ ನಮ್ಮದಿರಬೇಕು. ಆದರೆ ಚೆನ್ನಾಗಿ ಬದುಕಬೇಕು ಅಂತ ಹೇಳೋದಕ್ಕೆ ಎರಡು ದಾರಿ ಇದೆ. ಏನು ಅಂದರೆ ನಮಗೆ ಬಂದ ಹಾಗೆ ಭೋಗಭಾಗ್ಯಗಳನ್ನು ಅನುಭವಿಸ್ತಾ ನಾನು ಚೆನ್ನಾಗಿರಬೇಕು ಅಂತಾದ್ದರಿಂದ ಆಚೆ ಈಚೆಯವರ ಬಗ್ಗೆ ಗಮನ ಕೊಡದೆ ನನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಬದುಕೋಸ್ಕರ ಹೇಗೆ ಬೇಕಾದರೆ ಬದುಕಬಹುದು ಅಂತ ಹೇಳುವಂಥ ಧೋರಣೆಯಿಂದಲೂ ಕೂಡ ಬದುಕಲಿಕ್ಕೆ ಅವಕಾಶ ಇದೆ. ಇನ್ನೊಂದು ಏನು ಅಂತ ಹೇಳಿದರೆ, ನಾನು ಸಮಾಜಜೀವಿ ಸಂಘಜೀವಿ ಆದ್ದರಿಂದ ನಾನು ಒಂಟಿಯಾಗಿ ಹಿಮಾಲಯದಲ್ಲಿ ತಪಸ್ಸು ಮಾಡುವಂಥ ತಪಸ್ಸಿಗಳಂತೆ ಬದುಕಲಿಕ್ಕೆ ಆಗದೇ ಇರುವುದರಿಂದ ಸಮಾಜದಲ್ಲಿ ಬದುಕಬೇಕಾದ್ರೆ ಎಲ್ಲರೂ ಜೊತೆಗೆ ಬದುಕಬೇಕು. ಆದ್ದರಿಂದ ಎಲ್ಲರ ಬದುಕಿಗೆ ಬೇಕಾದ ರೀತಿಯ ಬದುಕನ್ನು ನಾನು ಬದುಕಬೇಕು ಅಂತ ಹೇಳುವಂಥ ಒಂದು ಚಿಂತನೆಯು ನಮ್ಮಲ್ಲಿ ಇರಬೇಕು. ಇದು ಒಂದು ಮುಖ. ಆದರೆ ಇನ್ನೊಂದು ಮುಖ ಏನು ಅಂದರೆ, ಸಾಮಾಜಿಕ ಜೀವನದಲ್ಲಿ ನಾವು ಹೇಗೆ ಬದುಕುತ್ತೇವೋ ಅದು ಈ ಜೀವನಕ್ಕಷ್ಟೇ ಸೀಮಿತವಾಗದೆ ಪಾರತ್ರಿಕ ಬದುಕಿಗೂ ಅದು ಬೆಂಬಲ ಕೊಡುವಂಥ ರೀತಿಯ ಬದುಕಾಗಿರಬೇಕು ಅಂತ ಹೇಳುವಂಥದ್ದು ಬದುಕಿನ ಇನ್ನೊಂದು ಮುಖ. ಹೀಗೆ ಒಂದು ಅನೇಕ ದೃಷ್ಟಿಕೋನಗಳ ಚಿಂತನೆ ನಮ್ಮ ಬದುಕಿಗೆ ಇರಬೇಕು. ಉದಾಹರಣೆ ಕೊಡ್ತಾರೆ ಪ್ರಾಚೀನರು, ಭಾರತ ಒಂದು ದೇವರ ಮನೆ ಇದ್ದ ಹಾಗೆ ಅಂತ. ಪ್ರಪಂಚ ಒಂದು ಮನೆ ಅಂತ ಭಾವಿಸಿದರೆ ಭಾರತ ಒಂದು ದೇವರ ಮನೆ ಇದ್ದ ಹಾಗೆ ಅಂತ. ಒಂದು ಮನೆಯಲ್ಲಿ ಮಲಗುವ ಕೋಣೆ ಇರುತ್ತೆ, ಅಡುಗೆ ಕೋಣೆ ಇರುತ್ತೆ, ಎಲ್ಲವೂ ಇರುತ್ತೆ, ಜೊತೆಗೆ ದೇವರ ಕೋಣೆಯೂ ಇರಬೇಕು ಅಂತ. ಆದರೆ ಮಲಗುವ ಕೋಣೆಯಲ್ಲಿ ನಮಗೆ ಸುಖಭೋಗದ ಬಗ್ಗೆ ಹೆಚ್ಚು ಗಮನ ಇರುತ್ತೆ, ಅಡುಗೆ ಮನೆಯಲ್ಲಿ ತಿನ್ನುವ ಬಗ್ಗೆ ಹೆಚ್ಚು ಗಮನ ಇರುತ್ತೆ. ದೇವರ ಮನೆಯಲ್ಲಿ ಅದಕ್ಕಿಂತ ಹೊರತಾದ ಏರೊಂದು ಚಿಂತನೆಗಳಿರ್ತವೆ. ಭಾರತ ದೇವರ ಮನೆ ಅಂತ ಯಾಕೆ ಕರಿಬೇಕು ಅಂತ ಹೇಳಿದರೆ, ಇಲ್ಲಿ ಅಡುಗೆ ಮನೆ ಮತ್ತು ಮಲಗುವ ಕೋಣೆಗಷ್ಟೇ ಸೀಮಿತವಾದ ಬದುಕು ಆಗಿರಬಾರದು ಭಾರತದ ಬದುಕು ಅಂತ ಹೇಳುವ ಕಾರಣಕ್ಕೋಸ್ಕರ. ಅನೇಕ ಸಮೃದ್ಧವಾದ ರಾಷ್ಟ್ರಗಳು ಅಂತ ಏನು ಕರೆದುಕೊಳ್ತಾವೋ ಅಲ್ಲೆಲ್ಲ ಏನು ಅಂತ ಹೇಳಿದರೆ ದೇವರ ಮನೆ ಇರೋದಿಲ್ಲ ಆ ಮನೆಯಲ್ಲಿ. ಮತ್ತೇನಿರುತ್ತೆ ಅಂತ ಹೇಳಿದರೆ ಅಡುಗೆ ಮನೆಗೆ ಹೆಚ್ಚು ಪ್ರಾಧಾನ್ಯ ಇರುತ್ತೆ, ಮಲಗುವ ಕೋಣೆಗೆ ಹೆಚ್ಚು ಪ್ರಾಧಾನ್ಯ, ಅದು ತುಂಬ ವೈಭವವಾಗಿ ಇರುತ್ತೆ. ಇದು ಯಾವಾಗ ಇದಕ್ಕೆ ವೈಭವ ಆದಿತ್ಯ ಕೊಡ್ತಾರೆ ಅಂತ ಹೇಳಿದರೆ, ಬದುಕಿನ ಆಚೆಗೊಂದು ಗತಿ ಇದೆ ಅಂತ ಯಾರು ಯೋಚನೆ ಮಾಡಿರಲ್ವೋ ಅವರಿಗೆ ಇರುವಷ್ಟು ಕಾಲ ಚೆನ್ನಾಗಿ ಬದುಕಬೇಕು, ಅದಕ್ಕಿಂತ ಆಚೆ ಬದುಕು ಇಲ್ಲ, ಆದ್ದರಿಂದ ಇದರ ಬಗ್ಗೆನೇ ಯೋಚನೆ ಮಾಡಬೇಕು ಅಂತ ಹೇಳುವಂಥದ್ದು ಒಂದು. ಆದರೆ ಭಾರತದ ಭೂಮಿಯ ಗುಣ ಹೇಗೆ ಅಂತ ಹೇಳಿದರೆ, ಇಲ್ಲಿ ಹಿಮಾಲಯದಂಥ ದೇವಭೂಮಿಯಲ್ಲಿ ತಪೋಭೂಮಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಋಷಿಗಳು ಕಂಡುಕೊಂಡ ಸಾಕ್ಷಾತ್ಕಾರದ ಸತ್ಯ ಹೇಗೆ ಅಂತ ಹೇಳಿದರೆ, ಇದಕ್ಕಿಂತ ಹೊರತಾದ ಒಂದು ಆಧ್ಯಾತ್ಮಿಕವಾದ ಶಕ್ತಿ ಇದೆ. ಈ ಜೀವನ ಈ ಶರೀರ ಬಿಟ್ಟು ಮುಂದೆ ಹೋಗಲಿಕ್ಕಿದೆ, ಹೋಗಬೇಕಾದ್ರೆ ಒಂಟಿಯಾಗಿ ಹೋಗಬೇಕು. ಹೋಗಬೇಕಾದ್ರೆ ಅವನ ಜೊತೆಗೆ ಯಾವುದು ಬರುತ್ತೆ ಅಂತ ಹೇಳಿದರೆ ಅವನು ಮಾಡಿದ ಪುಣ್ಯ ಪಾಪಗಳು ಮಾತ್ರ ಬರ್ತಾವಾದ್ದರಿಂದ ಪಾಪಕ್ಕೆ ಅನುಗುಣವಾಗಿ ಅವನು ಇನ್ನೇನೋ ಅನುಭವಿಸಬೇಕಾಗತ್ತೆ, ಪುಣ್ಯಕ್ಕೆ ಅನುಗುಣವಾಗಿ ಇನ್ಯಾವುದೋ ಒಂದು ಒಳ್ಳೆಯ ಬದುಕನ್ನು ಬದುಕಲಿಕ್ಕೆ ಆಗುತ್ತೆ ಅಂತ ಹೇಳುವಂಥ ಒಂದು ಕಲ್ಪನೆಯಲ್ಲಿ ಭಾರತ ಭೂಮಿ ಇದೆ. ಹಾಗಾಗಿ ಋಷಿಗಳು ಸಹಸ್ರ ವರ್ಷಗಳ ತಪಸ್ಸಿನಿಂದ ಕಂಡುಕೊಂಡ ಸತ್ಯ ಏನು ಅಂತ ಹೇಳಿದರೆ, ಸಾಮಾನ್ಯ ದೃಷ್ಟಿಗೆ ಗೋಚರವಾಗದೇ ಇರತಕ್ಕಂತಹ ಅತೀಂದ್ರಿಯವಾದ ಶಕ್ತಿಗಳು ಈ ಪ್ರಪಂಚದಲ್ಲಿ ಇರೋದರಿಂದ ಯೋಚನೆ ಮಾಡಿ ಬದುಕಬೇಕು. ನಾವು ಕೇವಲ ಐಹಿಕ ಬದುಕಿಗೆ ಮಾತ್ರ ಸೀಮಿತವಾಗಿತ್ತುಕೊಂಡ ಬದುಕು ನಮ್ಮ ಜೀವನ ಆಗಿರಬಾರದು. ದೇವರ ಮನೆಯಲ್ಲಿ ಕೊಡೋದು ಯಾಕೆ ಅಂತ ಹೇಳಿದರೆ, ಈ ಬದುಕಿನಲ್ಲಿರುವಷ್ಟು ಕಾಲ ಚೆನ್ನಾಗಿರಬೇಕು ಅಂತ ಅಷ್ಟೇ ಉದ್ದೇಶ ಅಲ್ಲ, ಮುಂದೆ ಇದಕ್ಕಿಂತ ಒಳ್ಳೆಯ ದೇಹವನ್ನು ಭಗವಂತ ಕೊಡಲಿ, ಇದಕ್ಕಿಂತ ಹೆಚ್ಚು ಸಾಧನೆ ಮಾಡುವುದನ್ನು ಕೊಡಲಿ ಭಗವಂತ, ಅಥವಾ ಮುಂದೆ ಯಾವತ್ತೂ ಕೂಡ ಈ ನರಕಮಯವಾದ ದುಃಖದ ಬದುಕನ್ನು ಬದುಕದೇ ಇರುವಂಥ ಒಂದು ಒಳ್ಳೆಯ ಲೋಕಕ್ಕೆ ಕೊಂಡು ಹೋಗಲಿ ಅಂತ ಹೇಳುವಂಥ ಚಿಂತನೆ ನಮ್ಮಲ್ಲಿರಬೇಕು. ಕೇವಲ
ಲೌಕಿಕ ಬದುಕಿಗಷ್ಟೇ ಸೀಮಿತವಾಗಿರತಕ್ಕಂಥ ಚಿಂತನೆ ಅಂತ ಹೇಳಿದರೆ ಅದು ಚಾರ್ವಾಕರ ಚಿಂತನೆ. ಅವರ ಚಿಂತನೆ ಹೇಗೆ ಅಂತ ಹೇಳಿದರೆ, ಇಂದ್ರಿಯಗಳಿಗೆ ಗೋಚರವಾದ್ದು ಮಾತ್ರ ಇದೆ ಅಂತ. ಕಣ್ಣಿಗೆ ಕಾಣುವ ಈ ಪ್ರಪಂಚದಲ್ಲಿರುವ ರೂಪಗಳಿದ್ದಾವೆ, ಕಿವಿಗೆ ಕೇಳಿಸ್ತಾ ಇದೆ ಅದರಿಂದ ಶಬ್ದಗಳಿದ್ದಾವೆ, ನಾಲಿಗೆಗೆ ರುಚಿಸ್ತಾ ಇರುವುದರಿಂದ ರುಚಿ ಇದೆ, ಮೈಗೆ ತಗಲ್ತಾ ಇರುವುದರಿಂದ ವಾಯು ಮೊದಲಾದ ದ್ರವ್ಯಗಳಿದ್ದಾವೆ, ನಾಲಿಗೆಗೆ ರುಚಿಸಿರುವುದರಿಂದ ರುಚಿ ಇದೆ, ಮೂಗಿಗೆ ಪರಿಮಳ ಬರ್ತಾ ಇರುವುದರಿಂದ ಈ ಪ್ರಪಂಚದಲ್ಲಿ ಪರಿಮಳಗಳು. ಹೀಗೆ ರೂಪ ರಸ ಗಂಧ ಸ್ಪರ್ಶಗಳಿಂದ ಕೂಡಿದ ಈ ಪ್ರಪಂಚ ಗ್ರಹಣ ಮಾಡಲಿಕ್ಕೆ ನಮ್ಮಲ್ಲಿ ಇಂದ್ರಿಯಗಳಿದ್ದಾವೆ. ಆದ್ದರಿಂದ ಬಾಹ್ಯೇಂದ್ರಿಯಗಳಿಗೆ ಗೋಚರವಾಗಿರತಕ್ಕಂಥ ವಿಷಯಗಳನ್ನು ಬಿಟ್ಟು ಬೇರೆ ಯಾವುದೂ ಈ ಪ್ರಪಂಚದಲ್ಲಿ ಇಲ್ಲ. ಆದ್ದರಿಂದ ಪುಣ್ಯ ಪಾಪ, ಧರ್ಮ ಅಧರ್ಮ, ದೇವರು ಇದೆಲ್ಲ ಯಾವುದು ಕಣ್ಣಿಗೆ ಗೋಚರ ಆಗುವುದಿಲ್ಲ, ಕಿವಿಗೆ ಗೋಚರ ಆಗುವುದಿಲ್ಲ, ನಾಲಿಗೆಗೆ ಗೋಚರ ಆಗುವುದಿಲ್ಲ, ತ್ವಗೇಂದ್ರಿಯಕ್ಕೆ ಗೋಚರ ಆಗುವುದಿಲ್ಲ, ಘ್ರಾಣೇಂದ್ರಿಯಕ್ಕೆ ಗೋಚರ ಆಗುವುದಿಲ್ಲ. ಆದ್ದರಿಂದ ಇವುಗಳ ಬಗ್ಗೆ ಯೋಚನೆ ಮಾಡೋದರ ಬದಲಿಗೆ ಇರುವಷ್ಟು ಕಾಲ ಚೆನ್ನಾಗಿ ಬದುಕಬೇಕು ಅಂತ ಅವರದ್ದು ಚಿಂತನೆ. ಋಣಂ ಕೃತ್ವ ಘೃತಂ ಪಿಬೇತ್ ಅಂತ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಒಂದು ಸಲ ಈ ದೇಹ ಭಸ್ಮ ಆಗಿಬಿಟ್ರೆ ಮತ್ತೆ ಇದು ಬರೋದಿಲ್ಲ ಅಂತ. ಹಾಗಾಗಿ ದೇಹಕ್ಕಿಂತ ಹೊರತಾದ ಒಂದು ಆತ್ಮ ಚಿಂತನೆ ಇಲ್ಲದಿರುವಂಥ ಒಂದು ಪಂಥ ಇದೆ, ನಾಸ್ತಿಕ ಪಂಥ ಅಂತ ಹೇಳ್ತಾರೆ. ಹಾಗಾಗಿ ಅವರಿಗೆಲ್ಲ ಇಷ್ಟೇ ಸಾಕಾಗತ್ತೆ, ಮಲಗುವ ಕೋಣೆ, ಅಡುಗೋ ಕೋಣೆ ಇಷ್ಟಿದ್ರೆ ಸಾಕು. ಯಾಕೆಂದರೆ ಈ ದೇಹ ಇರುವ ತನಕ ಮಾತ್ರ ಬದುಕು ಹೊರತು ಇದಕ್ಕಿಂತ ಹೊರತಾದ ಬದುಕು ಇಲ್ಲ. ಆದ್ದರಿಂದ ದೇಹಕ್ಕೆ ಯಾವುದು ಬೇಕೋ ಅದು ಬೇಕು ಅಂತ ಈ ಚಿಂತನೆಯ ಜೊತೆಗೆ ಬದುಕುವಂಥ ಒಂದು ಮಾರ್ಗ. ಆದರೆ ಪ್ರಾಚೀನರು ಹೇಳಿದರು, ಧರ್ಮ ಅಧರ್ಮಗಳ ಹೊರತಾಗಿ, ಪುಣ್ಯ ಪಾಪಗಳ ಹೊರತಾಗಿ, ಭಗವಂತನ ಹೊರತಾಗಿ ಈ ಸಮಾಜ ಯಾವತ್ತೂ ಕ್ಷೇಮವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಧರ್ಮ ಅಧರ್ಮಗಳ ಬಗ್ಗೆ, ಅತೀಂದ್ರಿಯವಾದ ವಸ್ತುಗಳ ಬಗ್ಗೆ ನಂಬಿಕೆ ಇಲ್ಲದೇ ಇದ್ದರೆ ಪ್ರಪಂಚ ಯಾವತ್ತಾದರೂ ನಾಶ ಆಗೇ ಬೇಕಾಗತ್ತೆ. ಇದು ದಾರ್ಶನಿಕರ ಚಿಂತನೆ, ಆಸ್ತಿಕ ದಾರ್ಶನಿಕರ ಚಿಂತನೆ. ಆದ್ದರಿಂದ ಅವರು ಹೇಳ್ತಾರೆ, ಯಾವುದು ನಮ್ಮ ಬಾಹ್ಯೇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲವೋ ಅದಕ್ಕಿಂತ ಅತೀತವಾದ ವಸ್ತುವು ಕೂಡ ಈ ಪ್ರಪಂಚದಲ್ಲಿ ಇದೆ. ಆದ್ದರಿಂದ ಈ ಪ್ರಪಂಚ ಕ್ಷೇಮವಾಗಿದೆ. ಆ ನಂಬಿಕೆ ಇರುವಷ್ಟು ತನಕ ಪ್ರಪಂಚ ಚೇನವಾಗಿರುತ್ತೆ. ಹಾಗಾದರೆ ಏನದು ಅಂತ ಹೇಳಿದರೆ, ಧರ್ಮ ನಮ್ಮ ಕಣ್ಣಿಗೆ ಗೋಚರವಾಗದೇ ಇರಬಹುದು, ಯಾವ ಇಂದ್ರಿಯಗಳಿಗೆ ಗೋಚರವಾಗದೇ ಇರಬಹುದು, ಆದರೆ ಅದು ಇದೆ. ಆದ್ದರಿಂದ ಸಮಾಜ ಚೆನ್ನಾಗಿದೆ ಅಂತ. ವೇದವ್ಯಾಸರು ಧರ್ಮವನ್ನು ಯಾಕೆ ಬೇಕು ಅಂತ ಹೇಳಿದರು ಅಂತ ಹೇಳಿದರೆ, ಪ್ರಜೆಗಳ ಬದುಕಿಗೋಸ್ಕರ ಧರ್ಮ ಬೇಕು ಅಂತ. ಧರ್ಮೋದ್ಧಾರೆ ಪ್ರಜಾಹ ಅಂತ. ಪ್ರಕೃಷ್ಟವಾದ ಜನ್ಮವನ್ನು ಪಡೆದವರಿಗೋಸ್ಕರ ಧರ್ಮ ಬೇಕು. ಬೇರೆ ಪ್ರಾಣಿ ಪಕ್ಷಿಗಳಿಗೆ ಧರ್ಮದ ಅಗತ್ಯ ಇಲ್ಲ. ಯಾಕೆಂದರೆ ಅವುಗಳು ಜೀವನದ ಒಂದು ನಿಯತಿಯನ್ನು ದಾಟಿ ಬದುಕುವಂಥ ಪ್ರಶ್ನೆಯೇ ಇಲ್ಲ. ವ್ಯರ್ಥವಾಗಿ ಅಥವಾ ಯಾವುದೋ ಸ್ವಾರ್ಥಕ್ಕೋಸ್ಕರ ಇನ್ನೊಂದು ಜೀವವನ್ನು ಹಿಂಸೆ ಮಾಡಬೇಕಾದ ಅಗತ್ಯ ಇಲ್ಲ. ತನ್ನ ಆಹಾರಕ್ಕೋಸ್ಕರ ತಾನು ಬೇಟೆಯಾಡಿ ತಿನ್ನೋದು ಬಿಟ್ಟರೆ ನಾಳೆಗೋಸ್ಕರ ಸಂಗ್ರಹ ಮಾಡೋ ಬುದ್ಧಿ ಇಲ್ಲದೇ ಇರುವುದರಿಂದ, ಧರ್ಮವನ್ನು ಮೀರಿ ಬದುಕುವಂಥ ಸಾಧ್ಯತೆಗಳು ಅವುಗಳಿಗಿಲ್ಲದೇ ಇರುವುದರಿಂದ, ಧರ್ಮದ ಅಗತ್ಯ ಇರುವುದು ಯಾರಿಗೆ ಅಂದರೆ ಮನುಷ್ಯ ಪ್ರಪಂಚಕ್ಕೆ. ಈ ಪ್ರಪಂಚದಲ್ಲಿ ಮನುಷ್ಯನ ಬದುಕು ಚೆನ್ನಾಗಿರಬೇಕಾದ್ರೆ ಧರ್ಮದ ಬೇಲಿಯಲ್ಲಿ ಅವನು ಬದುಕಬೇಕು ಅಂತ ಹೇಳುವ ಉದ್ದೇಶಕ್ಕೋಸ್ಕರ ಧರ್ಮವನ್ನು ಒಪ್ಪಲೇಬೇಕು ಅಂತ ಹೇಳೋದು ನಮ್ಮ ಪ್ರಾಚೀನರ ಸಿದ್ಧಾಂತ. ಹಾಗಾಗಿ ಒಂದು ವೇಳೆ ಧರ್ಮ ಅಧರ್ಮ ಪುಣ್ಯ ಪಾಪಗಳ ಬಗ್ಗೆ ನಂಬಿಕೆ ಇಲ್ಲದೇ ಇದ್ದರೆ, ದೇವರ ಬಗ್ಗೆ ನಂಬಿಕೆಯೇ ಇಲ್ಲದೇ ಇದ್ದರೆ ಮನುಷ್ಯ ಎಲ್ಲರೂ ಸಮಾನವಾಗಿ ಬದುಕಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂಥ ಪ್ರಶ್ನೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ನೈವ ಚ ಅಜಾಪುತ್ರಂ ಬಲಿಂ ದದ್ಯಾತ್ ದೈವೋ ದುರ್ಬಲ ಘಾತಕಃ ಅಂತ. ಹಿಂದೂಗಳಿರ್ಬೋದು ಅಥವಾ ಇತರ ಮತೀಯಗಳಿರ್ಬೋದು, ಅವರೆಲ್ಲರಲ್ಲಿಯೂ ಕೂಡ ತನ್ನ ದೇವತೆಗೆ ತೃಪ್ತಿಪಡಿಸಲಿಕ್ಕೋಸ್ಕರ ಬಲಿ ಪ್ರದಾನ ಮಾಡುವಂಥ ಕ್ರಮ ಇದೆ. ಯಾವುದೇ ದೇವರನ್ನು ಎಷ್ಟೇ ಪ್ರೀತಿ ಮಾಡಿದ ವ್ಯಕ್ತಿಯು ಕೂಡ ನನ್ನನ್ನೇ ತಾನು ಬಲಿ ಕೊಡ್ತೇನೆ ಅಂತ ಹೇಳೋದು ಬಹಳ ಕಡಿಮೆ. ಅದು ಬಿಟ್ಟು ಯಾವುದೋ ಒಂದು ಇತರ ಜೀವವನ್ನು ಬಲಿ ಕೊಡುವುದರ ಮೂಲಕ ತನ್ನ ದೇವತೆಗೆ ತೃಪ್ತಿಪಡಿಸಲಿಕ್ಕೆ ಮನುಷ್ಯ ಒಂದು ಪ್ರಯತ್ನ ಮಾಡ್ತಾನಂತೆ. ಅಂತಹ ಪ್ರಕ್ರಿಯೆಯಲ್ಲಿ ಅವನು ಯಾವುದನ್ನು ಬಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಹೇಳಿದರೆ, ಕುದುರೆಯನ್ನು ಬಲಿ ಕೊಡುವಂಥ ಯೋಚನೆ ಮಾಡೋದೇ ಇಲ್ಲಂತೆ. ಯಾಕಂದರೆ ತುಂಬ ವೇಗವಾಗಿ ಹೋಗುವಂಥ ಪ್ರಾಣಿ, ತುಂಬ ಸುಲಭವಾಗಿ ಅದನ್ನು ಕತ್ತರಿಸಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿರುವುದರಿಂದ ಅದಕ್ಕೆ ಪ್ರಾಶಸ್ತ್ಯ ಇರೋದಿಲ್ಲ. ಗಜಂನೈವ, ಇಡೀ ಪ್ರಾಣಿ ಪ್ರಪಂಚದಲ್ಲಿ ಅತ್ಯಂತ ವಿಶಿಷ್ಟವಾದ ಸಸ್ಯಾಹಾರವಾದರೂ ಕೂಡ ಬಲಿಷ್ಠವಾದ ಪ್ರಾಣಿ ಅಂದರೆ ಅದು ಆನೆ. ಆ ಆನೆಯನ್ನೇ ಬಲಿ ಕೊಡೋಣ ಅಂತ ಹೇಳೋದು ಕೂಡ ಯಾರೂ ಯೋಚನೆ ಮಾಡೋದಿಲ್ಲ. ಯಾಕೆಂದರೆ ಆನೆಗೆ ಅನೇಕ ಮಂದಿ ಬಲಿಯಾದವರಿದ್ದಾರೆ. ಆದ್ದರಿಂದ
ಇನ್ನು ತನ್ನ ದೇವತೆ ಅದು ಸಿಂಹವಾಹಿನಿ ಅಥವಾ ವ್ಯಾಘ್ರವಾಹಿನಿ ಆದ್ದರಿಂದ ಸಿಂಹವನ್ನು ಹುಲಿಯನ್ನು ಬಲಿ ಕೊಡೋಣ ಅಂತ ಹೇಳಿದರೆ ವ್ಯಾಘ್ರಂ ನೈವಚ ನೈವಚ, ಯಾಕೆಂದರೆ ಅತ್ಯಂತ ಭೀಕರವಾದ ಪ್ರಾಣಿಯಾದ್ದರಿಂದ ಅದೇ ನನ್ನನ್ನು ಬಲಿ ಕೊಡ್ಬೋದು ಅಂತ ಭಯ ಮನುಷ್ಯನಿಗಿದೆ. ಆದ್ದರಿಂದ ಉಳಿದದ್ದು ಯಾವುದು ಅಂತ ಹೇಳಿದರೆ ಅಜಾಪುತ್ರಂ, ಆಡಿನ ಮರಿಯಂತೆ. ಯಾಕೆಂದರೆ ಅದಕ್ಕೆ ಕೋಡು ಇಲ್ಲ, ಉರುಳಾಡುವ ಶಕ್ತಿ ಇಲ್ಲ, ಅದರಿಂದ ಸುಲಭವಾಗಿ ಹಿಡಿಬೋದು, ತನ್ನ ಇಷ್ಟ ದೇವತೆಯ ಮುಂದೆ ಕತ್ತು ಕಡಿದು ಸಾಯಿಸ್ಬೋದು ಅಂತ ಹೇಳುವಂಥ ಯೋಚನೆ ಮನುಷ್ಯರದ್ದು. ಈ ರೀತಿಯ ಯೋಚನೆ ಅಂದರೆ ಬಲ ವ್ಯಕ್ತಿ ಬಲ ಇಲ್ಲದವನನ್ನು ಸಂಹಾರ ಮಾಡಿ ಬದುಕುವಂಥ ಪ್ರಯತ್ನ ಮಾಡುವಂಥ ಪ್ರಕ್ರಿಯೆ ಮನುಷ್ಯ ಪ್ರಪಂಚದಲ್ಲಿಯೂ ಬಂದರೆ ಮನುಷ್ಯ ಕ್ಷೇಮವಾಗಿ ಬದುಕಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂಥ ಪ್ರಶ್ನೆ. ಯಾರಿಗೆ ಬಲ ಇದೆಯೋ ಅವನು ಸ್ವಾರ್ಥಕ್ಕೋಸ್ಕರ, ತನ್ನ ಆಕಾಂಕ್ಷೆಯ ಸಿದ್ಧಿಗೋಸ್ಕರ ಯಾವುದೋ ಒಂದು ದುರ್ಬಲ ಮನುಷ್ಯನನ್ನು ಬಲಿ ಕೊಡುತ್ತಾ, ಅವನ ಬದುಕನ್ನು, ಅವನ ಹಿತಾಸಕ್ತಿಯನ್ನು ಬಲಿ ಕೊಡುತ್ತಾ ತಾನು ಚೆನ್ನಾಗಿ ಬದುಕಲಿ ಅಂತ ಯೋಚನೆ ಮಾಡಿದರೆ ಈ ಪ್ರಪಂಚ ಬಲಿಷ್ಠರಿಗೆ ಮಾತ್ರ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಬಲ ಇಲ್ಲದವನು, ದುರ್ಬಲನಾದವನು ಬದುಕಲಿಕ್ಕೆ ಅವಕಾಶವೇ ಇಲ್ಲ ಅಂತಾಗುತ್ತೆ ಪ್ರಪಂಚದಲ್ಲಿ. ಧರ್ಮ ಹೇಳುತ್ತೆ, ಬದುಕು ಅಂದರೆ ಕೇವಲ ನಿನಗೋಸ್ಕರ ಇರುವ ಒಂದು ಅವಕಾಶಗಳಲ್ಲ, ಮತ್ತು ಎಲ್ಲರೂ ಚೆನ್ನಾಗಿ ಬದುಕುತ್ತಾ ನೀನು ಬದುಕಬೇಕಾದ ಅವಕಾಶವನ್ನು ಧರ್ಮ ಅಂತ ಕರೀತಾರೆ. ಆಚಾರ ಪ್ರಭವೋ ಧರ್ಮ. ಧರ್ಮ ಅಂದರೆ ಬದುಕಿನ ನಡೆ. ಅದು ಹೇಗಿರಬೇಕು ಅಂತ ಹೇಳಿದರೆ ಇನ್ನೊಬ್ಬರ ಬದುಕನ ಹಕ್ಕನ್ನು ಕಸಿಯುವಂಥದ್ದು ಆಗಿರಬಾರ್ದು. ಏಕೆಂದರೆ ಪ್ರತಿಯೊಬ್ಬ ಜೀವರಾಶಿಗೂ ಕೂಡ ತನ್ನ ಚೆನ್ನಾಗಿ ಬದುಕಬೇಕು ಅಂತ ಹೇಳುವಂಥ ಸದಾಶಯಗಳಿರೋದ್ರಿಂದ ಇನ್ನೊಂದು ಜೀವರಾಶಿಯ ಬದುಕನ್ನು ಹಾನಿ ಮಾಡ್ತಾ ತಾನು ಬದುಕುವಂಥದ್ದನ್ನು ಇಷ್ಟಪಡದೇ ಇರುವಂಥದ್ದೇ ಧರ್ಮ. ಹಾಗಾಗಿ ಧರ್ಮ ಅಂತ ಹೇಳಿದರೆ ಹಿಂಸೆ ಮಾಡದೆ, ಕಳ್ಳತನ ಮಾಡದೆ, ಕೊಲೆ ಮಾಡದೆ, ಅನ್ಯಾಯಗಳನ್ನು ಮಾಡದೆ ಒಬ್ಬ ಮನುಷ್ಯ ಬದುಕುವಂಥದ್ದಕ್ಕೆ ಧಾರ್ಮಿಕ ಬದುಕು ಅಂತ ಹೆಸರು. ಹಾಗಾಗಿ ಈ ಧಾರ್ಮಿಕವಾದ ಆಚರಣೆಗಳು, ಬದುಕು ಅಥವಾ ಬದುಕಿನ ಏನು ಪದ್ಧತಿ, ನಿಯತಿಗಳಿದ್ದಾವೆ, ಈ ರೀತಿಯ ನಿಯತಿಗೆ ಒಂದು ಕಾವಲು ಬೇಕು. ಧರ್ಮ ಅಂತ ಹೇಳುವುದು ಅದು ಒಂದು ರಕ್ಷಣೆಯ ಹಿನ್ನೆಲೆಯಲ್ಲಿ ಇರಬೇಕಷ್ಟೇ ಹೊರತು, ಇಲ್ಲದಿದ್ದರಿಗೆ ತಾತ್ಕಾಲಿಕವಾದ ಅಸ್ತಿತ್ವ ಮಾತ್ರ ಇರುತ್ತೆ ಹೊರತು ದೀರ್ಘಕಾಲಿಕವಾದ ಚೌಕಟ್ಟು ಬದುಕಿಗೆ ಇರುವುದಿಲ್ಲ ಧರ್ಮಕ್ಕೆ. ಅದಕ್ಕೋಸ್ಕರ ನಮ್ಮ ಹಿಂದಿನವರು ಹೇಳಿದರು, ಆಚಾರ ಪ್ರಭವೋ ಧರ್ಮ, ಧರ್ಮಸ್ಯ ಪ್ರಭುರಚ್ಯುತಃ ಅಂತ. ಧರ್ಮಾಧಿಕಾರಿ ಯಾರು ಅಂದರೆ ಭಗವಂತ ಅಂತ. ಹಾಗಾಗಿ ನಾವು ಏನೇ ಮಾಡಿದರೂ ಕೂಡ ನಮಗೆ ಒಳಗಿಂದ ಒಳಗು ಪಶ್ಚಾತ್ತಾಪ ಪ್ರಜ್ಞೆ ಬರುತ್ತೆ ಅಂತ ಇದ್ದರೆ ಅದು ಧರ್ಮದ ಪ್ರಭಾವ ಅಂತ ನಾವು ಹೇಳ್ತೇವೆ. ಒಬ್ಬ ಮನುಷ್ಯ ತಪ್ಪು ಮಾಡಿದಾಗ ಯಾರ ಹತ್ರ ಹೇಳಲಿಕ್ಕೆ ಇಷ್ಟಪಡದೇ ಇದ್ದರೂ ಕೂಡ ದೇವರ ಮುಂದೆ ಹೋಗಿ ಅವನ ತಪ್ಪನ್ನು ಒಪ್ಪಿಕೊಂಡು ನನ್ನಿಂದ ತಪ್ಪಾಗಿದೆ, ಮುಂದೆ ಮಾಡಿಸ್ಬೇಡ ಅಂತ ಹೇಳುವಂಥ ಪ್ರಜ್ಞೆ ನಮ್ಮಲ್ಲಿ ಇವತ್ತು ಜಾಗೃತವಾಗಿದೆ ಅಂತ ಹೇಳಿದರೆ ಕಾರಣ ಏನು ಅಂದರೆ ಅತೀಂದ್ರಿಯವಾದ ದೈವತೆಗಳ ಮೇಲಿರತಕ್ಕಂಥ ನಂಬಿಕೆ. ಹಾಗಾಗಿ ಧರ್ಮಸ್ಯ ಪ್ರಭುರಚ್ಯುತ, ಧರ್ಮದ ನೆಲೆಗಟ್ಟು ಯಾರು ಅಂದರೆ ಭಗವಂತ. ಹಾಗಾಗಿ ಭಗವಂತನ ಅಸ್ತಿತ್ವ ಇಲ್ಲದೆ ಧರ್ಮ ಚೆನ್ನಾಗಿರುವುದಿಲ್ಲ. ಯಾರು ಏನು ಅನ್ಯಾಯ ಮಾಡಿದರೂ ಯಾರಿಗೂ ಗೊತ್ತಾಗೋದಿಲ್ಲ. ಅನ್ಯಾಯ ಮಾಡಿದರೆ ಆಯಿತು, ಗೊತ್ತಾಗುವಾಗ ಅನ್ಯಾಯ ಮಾಡಿದರೆ ಶಿಕ್ಷೆ ಆಗುತ್ತೆ, ಪೊಲೀಸರಿಂದ ಕೋರ್ಟಿಂದ ಶಿಕ್ಷೆ ಆಗುತ್ತೆ. ಗೊತ್ತಾಗದಾಗ ಅನ್ಯಾಯ ಮಾಡಿದರೆ ಆಯಿತು, ಯಾರು ಕೇಳುವವರಿದ್ದಾರೆ ಅಂತ ಹೇಳುವಂಥ ಪ್ರಜ್ಞೆ ಇರುವುದಿಲ್ಲ. ಮತ್ತೇನಾಗುತ್ತೆ, ಯಾರೂ ನೋಡದೇ ಇದ್ದರೂ, ಯಾರಿಗೂ ಗೊತ್ತಾಗದೇ ಇದ್ದರೂ ಕೂಡ ಸರ್ವಸಾಕ್ಷಿಯಾದ ಭಗವಂತ ನೋಡ್ತಾನೆ ಅಂತ ಹೇಳುವ ಪ್ರಜ್ಞೆ ಜಾಗೃತವಾಗಿದ್ದಾಗ ಒಬ್ಬ ಮನುಷ್ಯ ಅವನು ಇತರರಿಗೆ ಗೊತ್ತಾಗದಾಗ ಅನ್ಯಾಯ ಮಾಡುವಾಗಲೂ ಕೂಡ ಅವನಲ್ಲಿ ಒಂದು ರೀತಿಯ ಪ್ರಜ್ಞೆ, ಅಪರಾಧಿ ಪ್ರಜ್ಞೆ ಜಾಗೃತವಾಗುತ್ತೆ. ಆದ್ದರಿಂದ ಇದಕ್ಕೆ ಕಾರಣ ಏನು ಅಂದರೆ ಅತೀಂದ್ರಿಯವಾದ ಶಕ್ತಿಗಳ ಪ್ರಜ್ಞೆ. ಕೆಟ್ಟದನ್ನು ಮಾಡಿದಾಗ ಪಾಪ ಬರುತ್ತೆ, ಪಾಪದ ಫಲವಾಗಿ ದುಃಖ ಬರುತ್ತೆ. ಒಳ್ಳೆಯದನ್ನು ಮಾಡಿದಾಗ ಪುಣ್ಯ ಬರುತ್ತೆ, ಪುಣ್ಯದ ಫಲವಾಗಿ ಸುಖ ಬರುತ್ತೆ. ಹಾಗಾಗಿ ಧರ್ಮದಿಂದ ಪುಣ್ಯ, ಪುಣ್ಯದಿಂದ ಸುಖ, ಅಧರ್ಮದಿಂದ ಪಾಪ, ಪಾಪದಿಂದ ದುಃಖ. ಹಾಗಾಗಿ ಒಂದಕ್ಕೊಂದು ಸಂಬಂಧಿತವಾಗಿರತಕ್ಕಂಥ ಪದಾರ್ಥಗಳಾದ್ದರಿಂದ ಧರ್ಮವನ್ನು ಬಿಟ್ಟು ಹೋದರೆ, ಅಧರ್ಮದ ಬದುಕಿನಲ್ಲಿ ಸಾಗಿದರೆ ಆವಾಗ ಪಾಪದ ಫಲವಾಗಿ ದುಃಖವನ್ನು ಅನುಭವಿಸಬೇಕಾಗತ್ತೆ ಅಂತ ಹೇಳುವುದು ನಮಗೆ ಗೊತ್ತಿರಬೇಕು. ಆಗಿದ್ದಾಗ ಮಾತ್ರ ಧಾರ್ಮಿಕವಾದ ಬದುಕು ಇರುತ್ತೆ. ಆ ಬದುಕಿನಲ್ಲಿ ಸಾಧನೆ ಮಾಡ್ತಾ, ಇನ್ನೊಬ್ಬರಿಗೂ ಸಹಾಯ ಮಾಡ್ತಾ ಒಂದು ನಿಯತ ಬದುಕಿನಲ್ಲಿ ಬದುಕಿದರೆ ಮಾತ್ರ ಸಮಾಜಕ್ಕೂ ಕ್ಷೇಮ ಮತ್ತು ನಮಗೂ ಕ್ಷೇಮ. ಹಾಗಾಗಿ ಸಾಮಾಜಿಕವಾದ ಬದುಕಿನ ಭದ್ರತೆಗೋಸ್ಕರ ಮತ್ತು ಅತೀಂದ್ರಿಯವಾದ ಶಕ್ತಿಗಳಿದ್ದಾವೆ ಅಂತ ಹೇಳುವುದು ನಮಗೆ ಅನೇಕ ಸಲ ಅನುಭವಕ್ಕೂ ಬರುವುದರಿಂದ ಅತೀಂದ್ರಿಯವಾದ ಪುಣ್ಯ ಪಾಪಗಳು, ಅದಕ್ಕೆ ನಿಯಾಮಕವಾದ ದೇವತೆಗಳನ್ನು ಒಪ್ಪಿಕೊಂಡು ಬದುಕುವಂಥ ಮಾರ್ಗದಲ್ಲಿ ಸಮಾಜ ಚೆನ್ನಾಗಿರುತ್ತೆ ಅಂತ ಹೇಳುವಂಥ ಒಂದು ಪ್ರಜ್ಞೆ ನಮ್ಮ ಭಾರತೀಯರದ್ದಾದ್ದರಿಂದ ನಾವು ಧರ್ಮವನ್ನು ಕಾಯುವ ಧರ್ಮದೇವತೆಯನ್ನು ಸ್ಮರಿಸಿಕೊಂಡು ಬದುಕುತ್ತೇವೆ. ಹಾಗಾಗಿ ಈ ಪ್ರಪಂಚದಲ್ಲಿಯೂ ನಮಗೂ ಒಂದು ಹಿತವನ್ನು ಬೇಕು ಅಂತ ಬಯಸಿದಾಗ ನಾವು ಧರ್ಮದೇವತೆಯಾದ ಭಗವಂತನ ಸ್ಮರಣೆ ಮಾಡಿಕೊಂಡು
ಅವನ ಬಗ್ಗೆ ಗೌರವ ಇಟ್ಟುಕೊಂಡು ಅದಕ್ಕೆ ಪೂರಕವಾದ ರೀತಿಯ ಆಚಾರ ವಿಚಾರಗಳಿಂದ ಬದುಕಿದರೆ ಸಮಾಜದಲ್ಲಿ ಅತ್ಯಂತ ವಿಶಿಷ್ಟವಾದ ವ್ಯಕ್ತಿಯಾಗಿ, ಸಮಾಜದಲ್ಲಿ ಒಂದು ಮಾನ್ಯವಾದ ವ್ಯಕ್ತಿಯಾಗಿ ಒಬ್ಬ ಮನುಷ್ಯ ಬದುಕುತ್ತಾನೆ. ಹಾಗಾಗಿ ಧರ್ಮಶ್ರದ್ಧೆ ಮತ್ತು ದೈವಿ ಶ್ರದ್ಧೆ, ಅಪರಾಧಗಳ ಬಗ್ಗೆ ಅಪರಾಧಿ ಪ್ರಜ್ಞೆ, ಇದೆಲ್ಲ ಇದ್ದಷ್ಟು ಕಾಲ ಸಮಾಜ ಚೆನ್ನಾಗಿರುತ್ತೆ. ಆದ್ದರಿಂದ ಈ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಶ್ರೇಷ್ಠವಾದ ಬದುಕನ್ನು ಬದುಕಬೇಕು ಅಂತಾದರೆ ಇವೆಲ್ಲವೂ ಕೂಡ ಬೇಕು ಅಂತ ಹೇಳುವಂಥ ಒಂದು ಪ್ರಜ್ಞೆ ನಮ್ಮಲ್ಲಿ ಇರೋದರಿಂದ ಧರ್ಮದ ಬದುಕು ಬೇಕು. ಇವತ್ತು ಒಂದು ಕಾಲದಲ್ಲಿ ಅವಿಭಕ್ತ ಕುಟುಂಬ ಅಂತ ಇತ್ತು. ಹಳ್ಳಿಯ ಜೀವನ ಚೆನ್ನಾಗಿತ್ತು. ಆ ಜೀವನ ಹೇಗೆ ಚೆನ್ನಾಗಿತ್ತು ಅಂದರೆ, ಆ ಮನೆಯಲ್ಲಿ ವೃದ್ಧರಿಂದಾದಾಗಿ ಸಣ್ಣ ಮಕ್ಕಳ ತನಕ ಒಟ್ಟಿಗೆ ಇರ್ತಾ ಇದ್ರು. ಹಾಗಾಗಿ ಆ ಮನೆಯಲ್ಲಿ ಭಗವತ್ ಕಥಾಗಳು ನಡೀತಾ ಇದ್ವು. ನಾನು ಹಿಂದೆನೂ ಹೇಳಿದ್ದೇನೆ, ಪ್ರಾಚೀನರ ಕುಟುಂಬದ ಪದ್ಧತಿಯಲ್ಲಿ ಹೇಗೆ ಜೀವನಚರ್ಯೆ ಇತ್ತು ಅಂತ ಹೇಳುವುದನ್ನು ಹೇಳುವಾಗ, ಪ್ರಾತಃ ದ್ಯೂತ ಪ್ರಸಂಗೇನ ಮಧ್ಯಾಹ್ನೆ ಸ್ತ್ರೀ ಪ್ರಸಂಗತಃ ರಾತ್ರವು ಚೌರ್ಯ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ ಅಂತ ಒಂದು ಮಾತು ಇದೆ. ಬೆಳಗಿನ ಹೊತ್ತು ಧೀಮಂತರಾದ ವ್ಯಕ್ತಿಗಳು ಅವರೇನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಬೆಳಗಿನ ಒಂದು ಸಲದ ಉಪಹಾರಾದಿಗಳನ್ನು ಮುಗಿಸಿ ಕೆಲಸಕ್ಕೆ ಹೊರಡಬೇಕಾದ್ರೆ ಮೊದಲು ಕುಟುಂಬದ ಹಿರಿಯರು ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಜೂಜಾಟದ ಪ್ರಸಂಗದಲ್ಲಿ ಸ್ವಲ್ಪ ಕಾಲ ಕಳೀತಾ ಇದ್ರಂತೆ. ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ವಿಶ್ರಾಂತಿ ಆದಮೇಲೆ ಕೆಲಸಕ್ಕೆ ಹೋಗೋ ಮೊದಲು ಸ್ತ್ರೀ ಪ್ರಸಂಗದ ಮೂಲಕ ಒಂದು ಸ್ವಲ್ಪ ಕಾಲ ಕಳೀತಿದ್ರಂತೆ. ರಾತ್ರಿ ಹೊತ್ತು ಎಲ್ಲ ಮನೆಗೆ ಬಂದು ಕೈಕಾಲು ತೊಳ್ಕೊಂಡು ದೇವರಿಗೆ ಭಜನೆ ಮಾಡಿದ ಮೇಲೆ ಚೌರ್ಯ ಪ್ರಸಂಗದಿಂದ ಸ್ವಲ್ಪ ಕಾಲ ಕಳೀತಾ ಇದ್ರು ಅಂತ ಮೇಲ್ನೋಟದ ಅರ್ಥ. ವಸ್ತುತಃ ಏನರ್ಥ ಅಂದರೆ, ಬೆಳಗಿನ ಹೊತ್ತು ದ್ಯೂತ ಪ್ರಸಂಗ ಅಂತ ಹೇಳಿದರೆ ಜೂಜಾಟದಿಂದ ಎಲ್ಲವನ್ನು ಕಳೆದುಕೊಂಡಿರತಕ್ಕಂಥ ಕತೆ, ಅದು ಧರ್ಮರಾಜನ ಕತೆ, ಅರ್ಥಾತ್ ಮಹಾಭಾರತದ ಜೊತೆಗೆ ಬೆಳಗಿನ ಹೊತ್ತು ಸ್ವಲ್ಪ ಉಪನ್ಯಾಸ ನಡೀತಾ ಇದ್ದಂತೆ. ಬೆಳಗಿನ ಮನೆಯಲ್ಲಿರೋ ಹಿರಿಯರು ಬೆಳಗಿನ ಹೊತ್ತು ಒಂದು 5-10 ನಿಮಿಷ ಆದರೂ ಮಹಾಭಾರತ ಪ್ರವಚನ ಮನೆಯಲ್ಲಿ ಮಾಡ್ತಾ ಇದ್ರಂತೆ, ಇಡೀ ಕುಟುಂಬವನ್ನು ಸೇರಿಸಿಕೊಂಡು. ಮಧ್ಯಾಹ್ನದಲ್ಲಿ ಸ್ತ್ರೀ ಪ್ರಸಂಗತಃ ಅಂತ ಹೇಳಿದರೆ, ಯಾವ ಸ್ತ್ರೀಯ ಅಪಹರಣ ಆದ್ರಿಂದ ಒಂದು ದೊಡ್ಡ ಕಥಾನಕವೇ ಸೃಷ್ಟಿಯಾಯಿತು ಅಂತ ರಾಮಾಯಣದ ಬಗ್ಗೆ ಒಂದಷ್ಟು ಕಥಾನಕಗಳು, ಒಂದು ಸಣ್ಣ ಸಣ್ಣ ಕಥೆಗಳನ್ನು ಹೇಳ್ತಾ ಆ ಮೂಲಕ ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು, ರಾಮಾದಿವರ್ತಿತವಂ ನ ರಾವಣಾಧಿವತ್, ಒಬ್ಬ ಮನುಷ್ಯ ರಾಮನಂತೆ ಇದಕ್ಕೆ ಹೊರತು ರಾವಣನಂತೆ ಇರಬಾರ್ದು ಅಂತ ಹೇಳುವಂಥ ಸಂದೇಶವನ್ನು ಕೊಡ್ತಾ ಮಧ್ಯಾಹ್ನದ ಒಂದು ಸ್ವಲ್ಪ ಹೊತ್ತು ಕಳೀತಾ ಇದ್ದರಂತೆ. ರಾತ್ರವು ಚೌರ್ಯ ಪ್ರಸಂಗೇನ, ಇಡೀ ಪ್ರಪಂಚದಲ್ಲಿ ಹೆಚ್ಚು ಕದ್ದವನು ಶ್ರೀಕೃಷ್ಣ, ನಮ್ಮ ಮನಸ್ಸನ್ನೆಲ್ಲ ಸೇರಿ ಕದ್ದವನವನು. ಅಂತಹ ಶ್ರೀಕೃಷ್ಣನ ಕಥೆಯನ್ನು ಕೇಳುವಂತಹ ಭಾಗವತದ ಕಥೆಯನ್ನು ಕೇಳುವ ಮೂಲಕ ಸಂಜೆ ಹೊತ್ತು ಒಂದಷ್ಟು ಕಾಲ ಕಳೀತಾ ಇದ್ರಂತೆ. ಹಾಗಾಗಿ ಸಮಾಜದಲ್ಲಿ ಈ ಮಕ್ಕಳಿಗೆ ಇಂದ ಹಿಡಿದು ಹಿರಿಯರಾದ ಎಲ್ರಿಗೂ ಕೂಡ ಏನಿತ್ತು ಅಂತ ಹೇಳಿದರೆ, ಒಳ್ಳೆಯ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳ ಕಥೆಯನ್ನು ಕೇಳ್ತಾ, ಕೆಟ್ಟ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳ ಕಥೆಯನ್ನು ಕೇಳ್ತಾ, ಒಳ್ಳೆಯದನ್ನು ಮಾಡಿದವನಿಗೆ ಎಂಥ ಫಲ ಸಿಕ್ಕಿತು, ಕೆಟ್ಟದ್ದನ್ನು ಮಾಡಿದಾಗ ಎಂಥ ಫಲ ಸಿಕ್ಕಿತು ಅಂತ ಹೇಳುವುದನ್ನು ಅವರು ಎಳೆಯ ವಯಸ್ಸಿನಿಂದಲೇ ಕೌಟುಂಬಿಕ ಪದ್ಧತಿಯ ಮೂಲಕ ಅರಿತಾ ಇದ್ದರಾದ್ರಿಂದ ಅವಿಭಕ್ತ ಕುಟುಂಬ ಪದ್ಧತಿ ಏನಿದೆಯೋ ಗ್ರಾಮೀಣ ಬದುಕುಗಳಿದ್ದು, ಆ ಬದುಕಿನ ಮೂಲಕ ಅವರು ತಮ್ಮ ಸಮಾಜವನ್ನು ಕಟ್ಟಿಕೊಳ್ತಾ ಇದ್ದರು. ಕೌಟುಂಬಿಕ ಜೀವನವೂ ಚೆನ್ನಾಗಿರ್ತಿತ್ತು, ಇಡೀ ಸಮಾಜ ಚೆನ್ನಾಗಿರ್ತಿತ್ತು. ಇವತ್ತು ಯುವಜನತೆ ಅದು ಮುಂದಿನ ಸಮಾಜದ ದೊಡ್ಡ ಆಸ್ತಿ. ಹಾಗಾಗಿ ಯುವಜನತೆಗೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತುಂಬ ದೊಡ್ಡ ಮಹತ್ವವನ್ನು ಕೊಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಮೊನ್ನೆ ಜಂಜಿ ಗಲಾಟೆ ಏನಾಯಿತು, ಆ ಗಲಾಟೆಯ ನಂತರ ಯಾವ ರಾಜಕೀಯ ಪಕ್ಷಗಳು ಎಷ್ಟು ಅದಕ್ಕೋಸ್ಕರ ಹೋರಾಟ ಮಾಡಿದ್ದು ಅಂತ ಗೊತ್ತಿದೆ. ಎಲ್ರಿಗೂ ಗೊತ್ತಿದೆ ಮುಂದಿನ ಯುವಜನತೆ ಭಾರತಕ್ಕೆ ಆಧಾರ ಅಂತ. ಹಾಗಾಗಿ ಯುವಜನತೆಯ ಬಗ್ಗೆ ಎಲ್ಲರೂ ಗಮನ ಹರಿಸ್ತಾ ಇದ್ದಾರೆ. ಆದರೆ ಯುವಜನತೆ ಯಾವ ರೀತಿ ಇರಬೇಕು ಅಂತ ಹೇಳುವುದಕ್ಕೂ ಕೂಡ ಮೊನ್ನೆಯ ಘಟನೆಗಳು ಸಾಕ್ಷಿಯಾಗಿದ್ದಾವೆ. ಅವರು ಕುಡಿದುಕೊಂಡು ಅಶ್ಲೀಲವಾಗಿದ್ದುಕೊಂಡು ಅನಾಚಾರಗಳೊಂದಿಗೆ ಪ್ರತಿಭಟನೆ ಮಾಡ್ತಾ ಕೆಲವು ಮಂದಿ ಇದರಿಂದ ಏನಾದರೂ ಸಾಧನೆ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡಿದ್ದವರು ಇದ್ದಾರೆ. ಇನ್ನು ಕೆಲವರು ಯೋಗ್ಯವಾದ ವ್ಯಕ್ತಿಗಳು ಸಾತ್ವಿಕವಾದ ರೀತಿಯಲ್ಲಿ ಪ್ರತಿಭಟನೆ ಮಾಡಿದವರು ಇದ್ದಾರೆ. ಆದರೆ ಇವತ್ತು ಸಮಾಜ ಯಾವ ಕಡೆ ಸಾಗ್ತಾ ಇದೆ ಅಂತ ಹೇಳುವುದನ್ನು ವಿಚಾರ ಮಾಡಿದಾಗ ತುಂಬ ಗಂಭೀರವಾದ ವಾತಾವರಣ ಇವತ್ತು ಇದೆ ಸಮಾಜದಲ್ಲಿ. ಹಾಗಾಗಿ ಯಾವ ವ್ಯಕ್ತಿಗಳಿಗೆ ಹಿತಚಿಂತನೆಗಳು ಸಿಗೋದೇ ಇಲ್ವೋ ಸಮಾಜದಿಂದ, ಯಾವ ವ್ಯಕ್ತಿಗಳಿಗೆ ಧಾರ್ಮಿಕ ಪ್ರಜ್ಞೆ ಸಮಾಜದಿಂದ ಸಿಗಲಿಕ್ಕೆ ಸಾಧ್ಯ ಇಲ್ವೋ ಅಂತಹ ವ್ಯಕ್ತಿಗಳು ಅವರು ಒಳ್ಳೆಯದನ್ನು ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ಒಳ್ಳೆಯದನ್ನು ಪಡೆದಿಲ್ಲ ಅವರು. ಇವತ್ತು ಕುಟುಂಬದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, 3-4 ಜನಕ್ಕೆ ಸೀಮಿತವಾದ ಕುಟುಂಬ ಅಂತಾದಾಗ ಅದರಲ್ಲಿಯೂ ಕೂಡ ಹೆಚ್ಚು ದುಡಿದಾಗ ನಾವು ಹೆಚ್ಚು ಸುಖವನ್ನು ಪಡ್ಕೊಳ್ಬೇಕು ಅಂತ ಹೇಳುವಂಥ ಒಂದು ಯೋಚನೆ ಇರುವಾಗ, ದುಡಿಮೆಯಲ್ಲಿ ಅಷ್ಟೇ ಸಂಪತ್ತಿನಷ್ಟೇ ಸುಖ ಇಲ್ಲ,
ಕಡಿಮೆ ಸಂಪತ್ತಿನಲ್ಲಿಯೂ ಕೂಡ ಪರಸ್ಪರ ಅರ್ಥ ಮಾಡಿಕೊಂಡು ಬದುಕುವುದರಿಂದ ಸುಖ ಇದೆ ಅಂತ ಹೇಳುವ ಪ್ರಜ್ಞೆ ಇಲ್ಲದೇ ಇದ್ದಾಗ, ಧಾರ್ಮಿಕ ಹಿನ್ನೆಲೆಯಲ್ಲಿ ಇದ್ದಾಗ, ಸುಖ ಅಂತ ಹೇಳೋದು ಸಂಪತ್ತಿನಲ್ಲಿ ಮಾತ್ರ ಅಡಗಿದೆ ಅಂತ ಹೇಳುವ ಯೋಚನೆ ಮಾಡುವಾಗ ಇಬ್ಬರೂ ಕೆಲಸಕ್ಕೆ ಹೋಗಬೇಕಾಗತ್ತೆ. ಮಕ್ಕಳ ಬಗ್ಗೆ ಗಮನ ಕೊಡಲಿಕ್ಕೆ ಆಗೋದಿಲ್ಲ. ಎಳೆ ಮಕ್ಕಳಿಗೂ ಕೂಡ ಮನೆಯಲ್ಲಿ ಅವಕಾಶಗಳಿಲ್ಲದೆ ಇರುವುದರಿಂದ 9-10 ತಿಂಗಳ ಮಕ್ಕಳನ್ನು ಕೂಡ ಬೇಬಿ ಸಿಟ್ಟಿಂಗ್ ಕಳಿಸಬೇಕಾಗತ್ತೆ. ಕಳಿಸಿದಾಗ ಅಲ್ಲಿ ಯಾರು ನೋಡ್ಕೊಳ್ತಾಳೋ ಅವಳ ಸಂಸ್ಕಾರ ಪ್ರಭಾವಗಳು ಮಕ್ಕಳ ಮೇಲೆ ಇದೆ ಹೊರತು ತಂದೆ ತಾಯಿಗಳ ಸಂಸ್ಕಾರ ಮತ್ತು ಪ್ರಭಾವಗಳು ಮಕ್ಕಳ ಮೇಲೆ ಬರೋದಿಲ್ಲ. ಮಾತ್ರ ಅಲ್ಲ, ಸಹಜವಾದ ಪ್ರೀತಿ ಮಕ್ಕಳಿಗೆ ಸಿಗೋದಿಲ್ಲ. ಯಾರು ಜೀವನದಲ್ಲಿ ಪ್ರೀತಿ ಪಡೆದಿಲ್ವೋ ಅವರು ಇನ್ನೊಬ್ಬರಿಗೆ ಅದನ್ನು ಕೊಡಲಿಕ್ಕೂ ಆಗೋದಿಲ್ಲ. ಯಾವುದು ನಮ್ಮ ಹತ್ರ ಇದೆಯೋ ಅದನ್ನು ಕೊಡ್ಬೋದು, ಯಾವುದನ್ನು ಪಡ್ಕೊಂಡಿದ್ದೇವೋ ಅದನ್ನು ಕೊಡ್ಬೋದು. ಯಾರು ಯಾವುದನ್ನು ಪಡ್ಕೊಂಡಿಲ್ಲೋ ಅದನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಳೆಯ ಮಕ್ಕಳಿಗೆ ಕೂಡ ಸಂಸ್ಕಾರದ ಕೊರತೆ ಮತ್ತು ಪ್ರೀತಿಯ ಕೊರತೆ ಇರುವುದರಿಂದ ಅವರ ಬದುಕು ಏನಾಗುತ್ತಾ ಇದೆ ಅಂತ ಹೇಳಿದರೆ, ತಾತ್ಕಾಲಿಕವಾಗಿ ಯಾರಾದರೂ ನೋಡ್ಕೊಳ್ತಾರೆ ಅಂತಾದರೆ ಅವರ ಕಡೆ ಜಾರತ್ತೆ. ಯುವ ವಯಸ್ಸಿನಲ್ಲಿ ಮನೆಯಲ್ಲಿ ಯಾರು ತಂದೆ ತಾಯಿಗಳ ಪ್ರೀತಿಯನ್ನು ಪಡೆದೇ ಇರೋದಿಲ್ಲೋ, ಯಾವುದೊಂದು ಸಣ್ಣ ಜ್ವರ ಬಂದಾಗಲೂ ಕೂಡ ಇನ್ಯಾವನೋ ಒಬ್ಬ ಹುಡುಗ ಬಂದು ಅಯ್ಯೋ ನಿನಗೆ ಜ್ವರ ಬಂತಾ ಹಾಗೆ ಹೀಗೆ ಅಂತೇಳಿ 1-2 ಮರಳು ಮಾತನಾಡಿದಾಗ ಅಯ್ಯೋ ಎಲ್ಲಿಯೂ ಸಿಗದೇ ಇರುವಂಥದ್ದು ಇಲ್ಲೊಂದು ಕಡೆ ಸಿಗ್ತಾ ಇದೆ ಅಂತ ಹೇಳುವಂಥ ಒಂದು ಭ್ರಮೆ ಬರುತ್ತೆ. ಆ ಬಂದಾಗ ದಾರಿ ತಪ್ಪುವಂಥ ಕೆಲಸಗಳು ನಡೀತಾ ಇದ್ದಾವೆ. ಇವತ್ತು ಅನೇಕ ಮತಾಂತರಗಳಿಗೂ ಕೂಡ ಇದೇ ಕಾರಣ. ಅವ್ರಿಗೆ ಗೊತ್ತಿದೆ ಯಾವ ರೀತಿ ಮತಾಂತರ ಮಾಡ್ಬೋದು ಅಂತ ಗೊತ್ತಿದೆ. ನಮ್ಮ ಹಿಂದೂ ಹೆಣ್ಣುಮಕ್ಕಳನ್ನು ಯಾವ ರೀತಿ ಮೋಸ ಮಾಡ್ಬೋದು ಅಂತ ಗೊತ್ತಿದೆ ಅವರಿಗೆ. ಹಾಗಾಗಿ ಅವರಿಗೊಂದು ಪ್ರೀತಿಯ ನಾಟಕವಾಡಿ ತಾತ್ಕಾಲಿಕವಾದ ಪ್ರೀತಿಯನ್ನು ತೋರಿಸಿಬಿಟ್ಟು ಒಂದು ಸಲ ಅವರನ್ನು ಒಳಗೆ ಸೆಳೆದುಕೊಂಡು ಆಮೇಲೆ ಅವರ ಬದುಕನ್ನು ಹೀನಾಯವಾಗಿ ಮಾಡುವಂಥ ಘಟನೆಗಳು ಇವತ್ತು ಪ್ರತಿ ಕ್ಷಣದಲ್ಲಿ ಕೂಡ ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ನೋಡುವಂಥ ಪ್ರಸಂಗ ನಮ್ಮದಾಗಿದೆ. ದೌರ್ಭಾಗ್ಯ ಇದು. ಹಾಗಾಗಿ ಒಂದು ಮನೆಯಲ್ಲಿ ಕೌಟುಂಬಿಕ ಪದ್ಧತಿಗಳು ಬೇಕು. ಇವತ್ತು ನೀವು ಹಿಂದೂ ಧರ್ಮವನ್ನು ಪ್ರಚಾರ ಮಾಡಬೇಕು ಅಂತ ಹೇಳೋದರ ಬದಲಿಗೆ ನಿಮ್ಮ ಮನೆಯಲ್ಲಿ ಹಿಂದೂಗಳನ್ನು ಚೆನ್ನಾಗಿ ಸೃಷ್ಟಿ ಮಾಡಿ ಅಂತ ಹೇಳುವಂಥ ವಾತಾವರಣ ನಮಗೆ ಬೇಕಾಗಿದೆ. ಏಕೆಂದರೆ ನಾವು ಹೊರಗಡೆ ಹಿಂದೂ ಸಮಾಜೋತ್ಸವ ಮಾಡ್ತೇವೆ, ಹಿಂದೂ ಭಾಷಣಕಾರರಿಂದ ಒಳ್ಳೆಯ ಉಪನ್ಯಾಸ ಮಾಡಿಸ್ತೇವೆ, ಎಲ್ಲವೂ ಸರಿಯೇ. ಆದರೆ ಆ ಹಿಂದೂ ಸಮಾಜ ಸೃಷ್ಟಿಯಾಗಬೇಕಾದ್ದು ಮನೆಯಲ್ಲಿ. ಮನೆಯಲ್ಲಿ ಒಂದೊಂದು ಮಗು ಕೂಡ ಹಿಂದೂ ಆಗದೇ ಇದ್ದರೆ ಅದು ಕೇವಲ ಒಂದು ತಟ್ಟೆಯಲ್ಲಿ ಹೊತ್ತಿಗೆ ಊಟ ಮಾಡುತ್ತೆ, ಆಮೇಲೆ ಶಾಲೆಗೆ ಹೋಗಬೇಕು ಅಂದರೆ ಸೂಟು ಬಿಡ್ಕೊಂಡು ಹಾಕ್ಕೊಂಡು ಹೋಗುತ್ತೆ, ಸಂಜೆ ಹೊತ್ತು ಮನೆಗೆ ಬರುತ್ತೆ. ಆದ್ದರಿಂದ ಮನೆಯಲ್ಲಿ ಭಜನೆ ಇಲ್ಲ, ಮನೆಯಲ್ಲಿ ದೇವರ ಕೋಣೆ ಇಲ್ಲ, ಮನೆಯಲ್ಲಿ ದೇವರ ದೀಪ ಇಲ್ಲ, ಮನೆಯಲ್ಲಿ ಹೊಸ್ತೂರಿ ಇಲ್ಲ, ಮನೆಯಲ್ಲಿ ತುಳಸಿ ಕಟ್ಟೆ ಇಲ್ಲ. ಏನಿದೆ ಹಾಗಾದರೆ ಮನೆಯಲ್ಲಿ ಅಂತ ಹೇಳಿದರೆ ಕೇವಲ ಒಂದು ಭೌತಿಕವಾದ ಬದುಕು ಇದೆ. ಅರ್ಥಾತ್ ಹಸಿವಾದಾಗ ಹೊಟ್ಟೆ ತುಂಬಬೇಕಾದ ವ್ಯವಸ್ಥೆ, ಮಲ್ಕೋಬೇಕು ಅಂತ ಹೇಳಿದಾಗ ನಿದ್ರೆ ಮಾಡಲಿಕ್ಕೆ ವ್ಯವಸ್ಥೆ, ಮತ್ತು ಓದಲಿಕ್ಕೆ ಬೇಕಾದರೆ ಟ್ಯೂಷನ್ನು ಕ್ಲಾಸುಗಳ ವ್ಯವಸ್ಥೆ ಬಿಟ್ಟರೆ ಅದಕ್ಕಿಂತ ಹೊರತಾದ್ದು ಏನು ಸಿಕ್ಕಿದೆ ಮನೆಯಲ್ಲಿ? ಏನೂ ಸಿಗಲಿಲ್ಲ. ಹಾಗಾದರೆ ಇಂಥ ಒಂದು ಮಗು ಆ ಮನೆಯಲ್ಲಿ ಹಿಂದೂ ಧರ್ಮ ಅಂತ ಹೇಳಿದರೆ ಏನು ಅಂತಲೇ ಗೊತ್ತಿಲ್ಲದಿರುವ ಮಗು ಅದು ಹಿಂದೂ ಆಗುತ್ತವೋ? ಇಲ್ಲ. ಕೇವಲ ಹಿಂದೂಗಳ ಮನೆಯಲ್ಲಿ ಹುಟ್ಟಿದೆ ಅಂತ ಹೇಳುವ ಕಾರಣಕ್ಕೆ ಮಾತ್ರ ಅದು ಏನು ಅಂತ ಹೇಳಬೇಕು ಹೊರತು ಅದು ಭೌತಿಕವಾಗಿ ಹಿಂದೂ ಆಗಿದೆ ಹೊರತು ಆಂತರಿಕವಾಗಿ ಧಾರ್ಮಿಕವಾಗಿ ಆ ಮಗು ಹಿಂದೂ ಆಗಿಲ್ಲ. ಹಾಗಾಗಿ ನಾವು ಸಮಾಜದಲ್ಲಿ ದೊಡ್ಡ ಹಿಂದೂ ಸಮಾಜ ನಿರೀಕ್ಷೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇವೆ ಒಂದು ಕಡೆ, ಆದರೆ ಮನೆಯಲ್ಲಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವಂಥ ವಾತಾವರಣ ನಮ್ಮಲ್ಲಿ ಇಲ್ಲ. ಹಾಗಾದರೆ ಮನೆಯಲ್ಲೇ ಹಿಂದೂ ಆಗದೇ ಇದ್ದರೆ ಅವನು ಸಮಾಜದಲ್ಲಿ ಹಿಂದೂ ಆಗ್ತಾನೆ. ಹೊರಗಡೆ ಹೋಗಿ ಸಮಾಜೋತ್ಸವದಲ್ಲಿ ಮಾಡಿ ದೊಡ್ಡ ದೊಡ್ಡ ಸ್ವಾಮಿಗಳು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ನೀವು ಎಷ್ಟೇ ಉಪನ್ಯಾಸ ಮಾಡಿದರೂ ಕೂಡ ಆ ಮಗು ಮನೆಯಿಂದಲೇ ಸಮಾಜಕ್ಕೆ ಬಂದಿರುವುದರಿಂದ ಮನೆಯಲ್ಲೇ ಹಿಂದೂ ಆಗಿಲ್ಲ ಆ ಮಗು ಅಂತ ಹೇಳಿದರೆ ಭೌತಿಕವಾಗಿ ಮಾತ್ರ ಇದೆ ಹೊರತು ಆಂತರಿಕವಾಗಿ ಆ ಮಗುವಿಗೆ ಹಿಂದುತ್ವ ಪ್ರಜ್ಞೆ ಇಲ್ಲ. ತಿಲಕ್ ಹಚ್ಕೊಳ್ಬೇಕು ಅಂತ ಹೇಳುವ ಬಗ್ಗೆ ಯೋಚನೆ ಇಲ್ಲ, ಕೈಗೆ ಬೆಳೆದುಟ್ಟುಕೊಳ್ಬೇಕು ಅಂತ ಯೋಚನೆ ಇಲ್ಲ, ಅಥವಾ ತಲೆಗೆ ಹೂ ಮುಕ್ಕೊಳ್ಬೇಕು ಅಂತ ಹೇಳೋದ್ರ ಬಗ್ಗೆ ಕಲ್ಪನೆ ಇಲ್ಲ. ಒಂದು ತುಳಸಿ ಗಿಡ ಇದೆ, ಬೆಳಿಗ್ಗೆ ಹೋಗಬೇಕಾದ್ರೆ ತುಳಸಿಗೆ ನೀರು ಹಾಕಬೇಕು ಅಂತ ಹೇಳುವ ಯೋಚನೆ ಇಲ್ಲ, ಹೊಸ್ತಿಲು ಬರೆಯುವಂಥ ಪ್ರಶ್ನೆ ಇಲ್ಲ, ದೇವರಿಗೆ ದೀಪ ಹಚ್ಚುವಂಥದ್ದು ಇಲ್ಲ, ಮನೆಯಲ್ಲಿ ದೇವರ ಜನೆ ಮಾಡೋದಿಲ್ಲ ಅಂತಾದರೆ ಆ ಮನೆ ಎಲ್ಲಿದೆ? ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಭಾರಿ ಬೇಗವಾಗಿ ಕೆಲಸಕ್ಕೆ ಹೋಗ್ತಾರೆ. ಹಾಗಾಗಿ ಮಗುವಿನ ಬಗ್ಗೆ ಯೋಚನೆ ಮಾಡಲಿಕ್ಕೂ ಸಾಮರ್ಥ್ಯ ಇಲ್ಲ. ಯಾವುದೋ ಡೇ ಕೇರ್ಗಳಲ್ಲಿ ಆಯಾಗಳು ಯಾವುದೋ ಒಂದು ಆಹಾರವನ್ನು ಹಾಕ್ತಾರೆ, ಯಾವುದೋ ಹೊತ್ತಿಗೆ ಮನೆಯಿಂದ ಕಳಿಸ್ತಾರೆ. ಹಾಗಾಗಿ ಮಗುವಿಗೆ ಪ್ರೀತಿ ಅಂತಲೇ ಗೊತ್ತಿಲ್ಲ, ಸಂಸ್ಕಾರವೂ ಗೊತ್ತಿಲ್ಲ. ಹಾಗಾದರೆ ಆ ಮಗು ಮನೆಯಲ್ಲಿ ಒಂದು ಹಿಂದುವಾಗಿ ಬದುಕದೆ ಸಮಾಜದಲ್ಲಿ ಆ ಮಗು ಹೊರಗಡೆ ಹೋದಾಗ ಅದೊಂದು ಹಿಂದೂ ಸಮಾಜ ಅಂತ ಹೇಗೆ ಕರೆಸ್ಕೊಳ್ಳಿಕ್ಕೆ ಬರುತ್ತೆ? ಹಾಗಾಗಿ ಮೊದಲು ನಮ್ಮ ಮನೆಯಲ್ಲಿ ಹಿಂದೂಗಳನ್ನು ಸೃಷ್ಟಿ ಮಾಡಬೇಕು. ಆವಾಗ ಸಮಾಜ ತನ್ನಿಂದ ತಾನೇ ಹಿಂದೂ ಸಮಾಜವಾಗಿ ಬಿಡುತ್ತೆ. ಆದ್ದರಿಂದ ಪ್ರತಿಯೊಬ್ಬನೂ ಕೂಡ ಹಿಂದೂ ಕುಟುಂಬದವರು ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ ಕೊಡಲಿಕ್ಕೆ ಪ್ರಯತ್ನ ಮಾಡದೇ ಇದ್ದರೆ ನಾಳೆ ನೀವು ಮತ್ತೆ ಸಮಾಜದಿಂದ ಏನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ವೃದ್ಧಾಶ್ರಮ ಇಲ್ಲದೆ ಬೇರೆ ಯಾವ ಗತಿಯೂ ಸಿಗೋದಿಲ್ಲ ನಿಮಗೆ. ಯಾಕೆಂದರೆ ಮನೆಯಲ್ಲಿ ಯಾವತ್ತೂ ಕೂಡ ನೀವು ತಂದೆ ತಾಯಿಗಳಿಗೆ ನಮಸ್ಕಾರ ನೀವು ಮಾಡಿಲ್ಲ, ನಿಮ್ಮ ತಂದೆ ತಾಯಿಗಳಿಗೆ. ಹಾಗಾಗಿ ನಿಮ್ಮ ಮಕ್ಕಳು ಯಾವತ್ತೂ ಕೂಡ ನಿಮಗೆ ನಮಸ್ಕಾರ ಮಾಡಿಲ್ಲ, ನಿಮ್ಮ ಮೇಲೆ ಗೌರವನೇ ಇಲ್ಲ ಆ ಮಕ್ಕಳಿಗೆ. ದೇವರ ಕೋಣೆಯಲ್ಲಿ ದೇವರಿಗೆ ನಮಸ್ಕಾರ ಮಾಡುವ ಮೂಲಕ ನೀವು ನಮಗಿಂತ ದೊಡ್ಡದೊಂದು ಇದೆ ಅಂತ ನೀವು ತೋರಿಸಿಬಿಟ್ರೆ, ದೊಡ್ಡದಕ್ಕೆ ನಮಸ್ಕಾರ ಮಾಡಬೇಕು, ನಮ್ಮದಕ್ಕಿಂತ ದೊಡ್ಡ ಶಕ್ತಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳುವಂಥ ಒಂದು ಪ್ರಜ್ಞೆ ನಿಮಗೆ ಇದ್ದಾಗ ನೀವು ದೇವರಿಗೆ ನಮಸ್ಕಾರ ಮಾಡ್ತೀರಿ. ಯಾಕೆ ಮಾಡ್ತೀರಿ ಅಂತ ಬಾವು ಅಂತ ಕೇಳಿದರೆ, ದೇವರು ದೊಡ್ಡವರಪ್ಪ, ಅವನು ಯಾವತ್ತಾದರೂ ನಮ್ಮ ಕಷ್ಟ ಕಾಲಕ್ಕೆ ಪರಿಹಾರಕ್ಕೆ ಮಾಡ್ತಾನೆ, ಅವನು ದೊಡ್ಡವನಾದರೆ ನಮಸ್ಕಾರ ಮಾಡಬೇಕು ಅಂತ ಗೊತ್ತಾದರೆ
ಮಾತ್ರ ಅಲ್ಲ, ನಿಮ್ಮ ತಂದೆ ತಾಯಿಗಳು ಮನೆಯಲ್ಲಿ ಇದ್ದರೆ ನೀವು ಅವರಿಗೆ ನಮಸ್ಕಾರ ಮಾಡಿದರೆ ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳೋ ಪ್ರಜ್ಞೆ ಜಾಗೃತವಾಗುತ್ತೆ. ಆ ಮಗು ನಿಮಗೂ ನಮಸ್ಕಾರ ಮಾಡುತ್ತೆ. ಆಗ ಮಗುವಿಗೆ ಒಂದು ದಿವಸ ಅನಿಸ್ಬೋದು, ಪ್ರತಿನಿತ್ಯ ದೇವರು ದೊಡ್ಡವರು ಅಂತ ನಾನು ನಮಸ್ಕಾರ ಮಾಡಿ ನಾಳೆ ವಯಸ್ಸಾದಾಗ ವೃದ್ಧಾಶ್ರಮಕ್ಕೆ ಕಳಿಸೋದು ಹೇಗೆ ನಾನು ಅಂತ ಯೋಚನೆ ಆದರೂ ಮಾಡುತ್ತೆ ಆ ಮಗು. ಅದು ಇಲ್ಲದೇ ಇದ್ದರೆ ಆ ಯೋಚನೆಯೂ ಮಾಡಲ್ಲ. ಹಾಗಾಗಿ ಒಂದು ಮನೆಯಲ್ಲಿ ಒಂದು ಸಂಸ್ಕಾರದ ಜಾಗೃತಿ ಆಗಿಲ್ಲ ಅಂತಾದರೆ, ಒಂದು ಧರ್ಮದ ಬಗ್ಗೆ ಪ್ರಜ್ಞೆ ಕೊಡೋದೇ ಇಲ್ಲ ಅಂತಾದರೆ ಖಂಡಿತ ಮುಂದೆ ಒಂದು ದಿವಸ ಸಮಾಜದಲ್ಲಿ ಅದನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನೀವು ಮಕ್ಕಳಿಂದ ಏನೂ ನಿರೀಕ್ಷೆ ಮಾಡೋ ಹಾಗಿಲ್ಲ. ಏನು ಅಂದರೆ, ಮಕ್ಕಳು ಒಂದು ಹಂತಕ್ಕೆ ಬಂದಾಗ ಮನೆಯಿಂದ ಹೊರಗೆ ಹೋಗ್ತಾರೆ, ಅವ್ರ ಪಾಡಿಗೆ ಅವರು ಬದುಕುತ್ತಾರೆ, ಯಾರ್ಯಾರ ಜೊತೆಗೆ ಇರ್ತಾರೆ. ತಂದೆ ತಾಯಿಗಳು ಇಷ್ಟು ಪ್ರೀತಿಯಿಂದ ಸಾಕಿದ ಮಗು ನನ್ನನ್ನು ಕಣ್ತುಂಬಿ ನೋಡಬೇಕು ಅಂತ ಹೇಳಿದಾಗ ನಿಮಗೇನು ನೋಡಬೇಕು ಅಂತ ಇಲ್ಲ. ಇತ್ತೀಚಿನ ಘಟನೆ, ಅತ್ಯಂತ ವೇಗವಾಗಿ ಪ್ರಚಾರವಾದ ಘಟನೆ ನೀವೇ ನೋಡಿದ್ದೀರಿ. ಒಬ್ಬ ತಂದೆ ಬಹಳ ದೊಡ್ಡ ಉದ್ಯಮಿಯಾಗಿ ಬಟ್ಟೆ ವ್ಯಾಪಾರ ಮಾಡಿಕೊಂಡು ಕೋಟ್ಯಂತರ ರೂಪಾಯಿ ಗಳಿಸಿ ಪ್ರೀತಿ ಹೆಣ್ಣುಮಕ್ಕಳಿಗೆ ಕೊಡಬೇಕು ಅಂತ ಹೇಳುವ ಕಾರಣಕ್ಕೆ ಅವರಿಗೆಲ್ಲ ಕೊಟ್ಟು ಮದುವೆ ಮಾಡಿಸಿ ಕೊನೆಗೆ ಅವನು ಸಾಯುವ ಹೊತ್ತಿಗೆ ವೃದ್ಧಾಶ್ರಮದಲ್ಲಿ ಸಿರಬೇಕಾಯಿತು. ಅವನ ಅಂತ್ಯ ಸಂಸ್ಕಾರಕ್ಕೆ ಅವನಿಗೆ 3 ಹೆಣ್ಣುಮಕ್ಕಳು ಬರಲಿಲ್ಲ. ಮಾತ್ರ ಅಲ್ಲಿ ಯಾವುದೋ ಒಂದು ಹೆಣ್ಣುಮಕ್ಕಳು ವರ್ಚುವಲ್ ಆಗಿ ನೋಡ್ತಾ ಇದ್ದವಳು ಕೂಡ ತುಂಬ ಅರ್ಜೆಂಟ್ ಇದೆ, ನನಗೆ ಊಟಕ್ಕೆ ಲೇಟ್ ಆಗುತ್ತೆ, ಎಷ್ಟೊತ್ತು ಮುಗಿಸ್ತೀರಿ ಅಂತ ಕೇಳುವಂಥ ಪ್ರಶ್ನೆ ಯಾಕೆ ಬಂತು ಹೇಳಿ. ಇದು ತುಂಬ ದುರಂತ ನಮ್ಮ ಸಮಾಜದ್ದು. ಇದಕ್ಕೆ ಬೇಕಾದ್ದು ಧಾರ್ಮಿಕ ಪ್ರಜ್ಞೆಯ ಕೊರತೆ. ಧಾರ್ಮಿಕ ಪ್ರಜ್ಞೆಯ ಕೊರತೆಯಿಂದಾಗಿ ಈ ಥರದ್ದು. ಹಾಗಾಗಿ ನಾವೇನಾದರೂ ಸಮಾಜ ಚೆನ್ನಾಗಿ ಬದುಕಬೇಕು ಅಂತ ಬಯಸ್ತೀವಿ ಅಂತಾದರೆ ಸಕಾಲಿಕವಾದ ಧರ್ಮದ ಆಚರಣೆಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಾವು ಧರ್ಮ ಯಾವತ್ತೂ ಕೂಡ ಸಕಾಲಿಕ ಹೊರತು ಅದು ಅಪ್ಡೇಟೆಡ್ ಆಗಿರಬೇಕಷ್ಟೇ ಹೊರತು ಅದು ಔಟ್ಡೇಟೆಡ್ ಆಗಿರಬಾರ್ದು. ಅಂದರೆ ಧರ್ಮ ಬೇಕಾಗಿಲ್ಲ ಅಂತ ಹೇಳುವಂಥ ಪ್ರಜ್ಞೆ ನಮ್ಮಲ್ಲಿ ಬರಬಾರ್ದು. ಹಾಗಾದರೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಆಚಾರ ರೂಪವಾದ ಧರ್ಮವನ್ನು ಇಟ್ಕೊಳ್ಬೇಕು ನಾವು. ಆ ಧರ್ಮ ಹಿಂದಿನ ಕಾಲದಲ್ಲಿ ಆದಷ್ಟು ಮಾಡಲಿಕ್ಕೆ ಆಗದೇ ಇರ್ಬೋದು. ಈಗ ಒಂದು ಹಳ್ಳಿಯಲ್ಲಿ ಗೋಪೂಜೆ ಮಾಡಲಿಕ್ಕೆ ಅವಕಾಶ ಇದೆ, ಮನೆ ಹೊರಗಡೆ ಒಂದು ತುಳಸಿ ಕಟ್ಟೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಎಲ್ಲ ಇದೆ, ಹೊಸ್ತಿಲು ಇದೆ, ಎಲ್ಲ ಸರಿ. ಯಾವುದೋ ಪಟ್ಟಣಕ್ಕೆ ಹೋಗ್ತೇವೆ ಅಂತಾದರೆ ಅಲ್ಲಿ ನಮಗೆ ಇಂಥ ಅವಕಾಶಗಳು ಇರೋದೇ ಇಲ್ಲ ಅಂತಾದರೆ ಎಷ್ಟಾಗುತ್ತೆ ಅಷ್ಟನ್ನಾದರೂ ಮಾಡಿರಿ. ಬಾಲ್ಕನಿಯಲ್ಲಿ ತುಳಸಿ ಕಡೆ ಇಟ್ಕೊಳ್ಳಿ, ಮಾಡಿರಿ. ಮನೇಲಿ ಒಂದು ದೇವ್ರ ಫೋಟೋ, ಸಣ್ಣ ಮನೇನೆ ಅಂತಾದರೂ ಕೂಡ ಒಂದು ಜಾಗ ಅದಕ್ಕೋಸ್ಕರ ಇಟ್ಕೊಳ್ಳಿ. ಅಲ್ಲಿ ಒಂದು ದೇವರ ಶಾಲಿಗ್ರಾಮ ಇಡಲಿಕ್ಕೆ ಆಗದೇ ಇದ್ದರೆ ಅಟ್ಲೀಸ್ಟ್ ದೇವರದೊಂದು ಫೋಟೋ ಇಟ್ಕೊಳ್ಳಿ. ಅದು ಕುಲದೇವರದ್ದು ಇದ್ದರೆ ಒಳ್ಳೆಯದು. ಒಂದು ಫೋಟೋ ಇಟ್ಕೊಂಡು ಅದಕ್ಕೆ ಒಂದು ದೀಪ ಹಚ್ಚಿಬಿಟ್ಟು ಒಂದು ಪೂಜೆ ಮಾಡ್ತಾ ನಮಸ್ಕಾರ ಮಾಡಿ ಹೋಗಬೇಕು ಅಂತ ಹೇಳೋ ಪ್ರಜ್ಞೆಯನ್ನು ಮಕ್ಕಳಿಗೆ ಹೇಳಿಕೊಡಿ. ತುಳಸಿಗೆ ನೀವೇ ನೀರು ಹಾಕಿಬಿಟ್ಟು ಪ್ರದಕ್ಷಿಣೆ ಬನ್ನಿ. ದೇವರಿಗೆ ನೀವು ಏನು ಸೇವನೆ ಮಾಡ್ತೀರೋ ಅದನ್ನು ಅರ್ಪಿಸಿಬಿಟ್ಟು ತಿನ್ನಿ. ಹೀಗೆ ಮನೆಯಲ್ಲಿ ಒಂದು ಧಾರ್ಮಿಕ ವಾತಾವರಣ ಸೃಷ್ಟಿ ಮಾಡಬೇಕು. ಮಾತ್ರ ಅಲ್ಲ, ರಜಾ ಸಂದರ್ಭಗಳಲ್ಲಿ ನಿಮ್ಮ ಹುಟ್ಟೂರಿಗೆ ಮಕ್ಕಳನ್ನು ಕರ್ಕೊಂಡು ಬರಬೇಕು. ಅಲ್ಲಿಯ ಮರಗಿಡಗಳು, ಅಲ್ಲಿಯ ದೇವಸ್ಥಾನಗಳು, ಅಲ್ಲಿಯ ನಾಗಬನಗಳು, ಅಲ್ಲಿಯ ದೈವ ಸ್ಥಾನಗಳು, ಇದೆಲ್ಲ ಪ್ರಾಕೃತಿಕವಾಗಿರುವಂಥ ಒಂದು ವ್ಯವಸ್ಥೆಗಳು. ಮತ್ತು ಅಲ್ಲಿಯ ಮಣ್ಣು. ಮಕ್ಕಳನ್ನು ನೀವು ಪೇಟೆಯಿಂದ ಕರ್ಕೊಂಡು ಬರ್ತೀರಿ ಅಂತ ಹೇಳಿದರೆ ಸ್ವಲ್ಪ ಹೈಫೈ ಅಂತ ಅರ್ಥ. ಕಾಲಿಗೆ ಶೂ ಹಾಕ್ಕೊಂಡೇ ಇರಬೇಕು ಅವುಗಳು, ಚಮಚದಲ್ಲೇ ಊಟ ಮಾಡಬೇಕು. ಇದೆಲ್ಲ ಸರಿಯಲ್ಲ ಅಂತ ಹೇಳೋದು ಇವತ್ತು ವಿಜ್ಞಾನಿಗಳು ಒಪ್ಕೊಳ್ತಾರೆ. ಪಂಚಭೂತ ಪದಾರ್ಥಗಳ ಪ್ರತಿನಿಧಿಯಾಗಿ 5 ಬೆರಳುಗಳಿದ್ದಾವೆ, ಅದನ್ನು ತಿಂದರೆ ಮಾತ್ರ ಅದು ನಿಜವಾದ ಆಹಾರದ ರುಚಿ, ಅದು ಜೀರ್ಣ ಆಗುತ್ತೆ. ಮತ್ತೊಂದು ಸಂದೇಶ ಹೋಗುತ್ತೆ, ಒಂದು ಸೂಕ್ಷ್ಮವಾದ ಸಂದೇಶ ಹೋದಾಗ ಹೊಟ್ಟೆಗೆ ಆಹಾರ ಕೈಯ ಮೂಲಕ ಹೋದರೆ ಒಂದು ಸಂದೇಹ ಮೆದುಳಿಗೆ ಹೋಗಿ ಹೊಟ್ಟೆ ತುಂಬಿತೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಇದೆಲ್ಲ ವೈಜ್ಞಾನಿಕ ಕಾರಣಗಳಿದ್ದಾವೆ ಅದಕ್ಕೆ. ಹಾಗಿದ್ದಾಗ ಊರಿಗೆ ಬಂದಾಗ ಮಕ್ಕಳನ್ನು ಸ್ವಲ್ಪ ಬರೀ ಗಾಲಲ್ಲಿ ನಡಿಲಿಕ್ಕೆ ಬಿಡಿ. ಮಣ್ಣು ಕೆಸರಲ್ಲಿ ಮರಳಲ್ಲೆಲ್ಲ ಆಟ ಆಡಲಿಕ್ಕೆ ಬಿಡಿ. ಅದು ಬಿಟ್ಟು ಅಯ್ಯೋ ನನ್ನ ಮಗು ಬೆಂಗಳೂರಲ್ಲಿ ಬೆಳೆದಿದೆ, ನಾವೆಲ್ಲ ತಿಂಗಳಿಗೆ ಗಂಡ ಹೆಂಡತಿ ಇಬ್ಬರು ಲಕ್ಷಾಂತರ ಸಂಪಾದನೆ ಮಾಡ್ತೇವೆ, ಈ ಮಗು ಇಲ್ಲಿ ಸುಮ್ಮನೆ ನೆಲದಲ್ಲಿ ಈ ಥರ ಹೊರಲಾಡಿಬಿಟ್ಟು ನಮ್ಮ ಮರ್ಯಾದೆ ಏನು ಹೋಯಿತು ಅಂತ ಯೋಚನೆ ಮಾಡಬೇಡಿ. ನಾವು ಹುಟ್ಟಿದ ಊರಿನ ಮಣ್ಣು ಉಂಟಲ್ಲ, ಯಾವುದೋ ಒಂದು ಸಂದರ್ಭಕ್ಕೆ ನಮಗೆ ಯಾವುದೋ ಒಂದು ಒಳ್ಳೆಯ ಪ್ರಜ್ಞೆಯನ್ನು ಜಾಗೃತಿಗೊಳಿಸುತ್ತಾದ್ರಿಂದ ನೀವು ಅಂತಹ ವಾತಾವರಣವನ್ನು ಮಕ್ಕಳಿಗೆ ವರ್ಷಕ್ಕೊಮ್ಮೆ ಆದರೆ ಒದಗಿಸಿಕೊಡಿ. ಎಲ್ಲೇ ವಿದೇಶಕ್ಕಿದ್ರೂ ಕೂಡ ಮಾತೃಭೂಮಿಗೆ ಅದನ್ನು ಕರ್ಕೊಂಡು ಬನ್ನಿ. ಬಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ, ನಾವು ಹಿರಿಯರು ಆರಾಧನೆ ಮಾಡಿರ್ತಕ್ಕಂಥ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡಿಸಿ. ಇದೆಲ್ಲ ಮಾಡಿದರೆ ಒಂದು ಸಂಬಂಧ ಊರಿಗೂ ಮಕ್ಕಳಿಗೂ ಉಳಿಯುತ್ತೆ. ಇದು ಬೇಕು. ಗ್ರಾಮೀಣ ನಮ್ಮ ಹುಟ್ಟೂರಿಗೂ ಅಲ್ಲಿಗೆ ಬರಬೇಕಾದ ಒಂದು ಸಂಪ್ರದಾಯನ ಉಳಿಸ್ಕೊಳ್ಳೇಬೇಕಾಗತ್ತೆ ಸಾಂದರ್ಭಿಕವಾಗಿ. ಇದರಿಂದ ಅವ್ಯಕ್ತವಾಗಿರತಕ್ಕಂತಹ ಒಂದು ಶಕ್ತಿ ಸಂಚಾರ ಆಗುತ್ತೆ. ನಮ್ಮ ಹಿರಿಯರು ತಲೆತಲಾಂತರಗಳಿಂದ ಯಾವ ಪದ್ಧತಿಯಲ್ಲಿ ಬದುಕಿದ್ದಾರೋ ಅವರೆಲ್ಲರ ಅನುಗ್ರಹದ ತುಣುಕುಗಳು ಆ ಮಕ್ಕಳಿಗೂ ಸಿಗುತ್ತಾದ್ದರಿಂದ ನಾವು ಅದರ ಬಗ್ಗೆ ಪ್ರಜ್ಞೆಯನ್ನು ಜಾಗೃತಿಗೊಳಿಸಬೇಕು. ಇವತ್ತು ನಮಗೆ ಧರ್ಮದ ಬಗ್ಗೆ ಶ್ರದ್ಧೆ ಕಡಿಮೆ ಆಗಿದೆ, ತಂದೆ ತಾಯಿಗಳ ಬಗ್ಗೆ ಗೌರವ ಕಡಿಮೆ ಆಗಿದೆ, ತುಂಬ ಸ್ವಾರ್ಥ ಇದೆ ನಮ್ಮಲ್ಲಿ. ಆದ್ದರಿಂದ ನಾವು ಯಾರಾದರೂ ಜಾರಿ ಬಿದ್ದರೆ ಅಥವಾ ಮುಳುಗುತ್ತಾ ಇದ್ದರೆ ಅದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೇವೆ ಹೊರತು ಪಾಪ ಸಾಯ್ತಾ ಇದೆ ಹೇಳ್ಕೊಳ್ಳೋಣ ಅಂತ ಹೇಳುವಂಥ ಪ್ರಜ್ಞೆ ನಮಗೆ ಇಲ್ಲ. ಯಾಕೆ ಇಲ್ಲ ಅಂತ ಹೇಳಿದರೆ ನಮಗೆ ಆ ಚಿಂತನೆಗಳೇ ಹೋಗಿಬಿಟ್ಟಿದೆ. ಇವತ್ತು ನಮ್ಮ ಮನಸ್ಸಿನಲ್ಲಿ
ಒಂದು ಪಶ್ಚಾತ್ತಾಪ, ಕಾರುಣ್ಯ, ಕೃತಜ್ಞತೆಗಳು ಹೋಗೇ ಬಿಟ್ಟಿದೆ. ಇವತ್ತು ಮನುಷ್ಯನಲ್ಲಿರಬೇಕಾದ ದೊಡ್ಡ ಗುಣ ಯಾವುದು ಅಂದರೆ ಒಂದು ಕ್ಷಮಾಗುಣ, ಒಂದು ಕಾರುಣ್ಯ, ಮತ್ತೊಂದು ಕೃತಜ್ಞತೆ. ಇದು ಬೇಕೇ ಬೇಕು. ಇವತ್ತು ಭಾವನಾತ್ಮಕ ಪ್ರಪಂಚವೇ ಇಲ್ಲದಾಗಿದೆ. ಭಾವನಾತ್ಮಕ ಪ್ರಪಂಚ ನಾವಿತ್ತು ಬದುಕ್ತಾ ಇಲ್ಲ. ನಾವೆಲ್ಲ ಸಣ್ಣದಿರಬೇಕಾದ್ರೆ ಒಂದು ಹೆಣ್ಮಗಳನ್ನು ಮದುವೆ ಮಾಡಿಕೊಟ್ರೆ ಇಡೀ ಮನೆಯಲ್ಲಿ ಅಳುದೇ ಅಳುದು. ಅವಳು ಅಳ್ತಾ ಇದ್ಲು, ಈಗ ಅವಳೇ ನಕ್ಕೊಂಡು ಹೋಗ್ತಾಳೆ ಪೀಡೆ ಹೋಯಿತು ಅಂತ. ಅಂದರೆ ಭಾವನೆಗಳೇ ಇಲ್ಲ ಇವತ್ತು. ಭಾವನೆಗಳು ಸತ್ತೇ ಬಿಟ್ಟಿದ್ದಾವೆ ನಮ್ಮ ಮನುಷ್ಯನಲ್ಲಿ, ಭಾವನೆಗಳು ಸತ್ತು ಹೋಗಿದ್ದಾವೆ. ಆದ್ದರಿಂದಲೇ ನಮಗೆ ಇನ್ನೊಬ್ಬರು ಕಷ್ಟ ಬಂದಾಗ ಮನಸ್ಸು ಕರಗೋದಿಲ್ಲ. ಅಯ್ಯೋ ಕಷ್ಟ ಬಂದಾಗ ನನ್ನ ಕೈಯಲ್ಲಿ ಏನಾದರೂ ಮಾಡೋಣ ಅಂತ ಹೇಳುವಂಥ ಭಾವನೆ ನಮ್ಮಲ್ಲಿ ಇಲ್ಲ. ಯಾರೋ ತುಂಬ ಉಪಕಾರ ಮಾಡಿದರು ನಮಗೆ ಕಷ್ಟ ಕಾಲದಲ್ಲಿ ಅಂತ ಹೇಳಿದರೆ ಏನೋ ಒಂದು ಅವರ ಮೇಲೆ ಕೃತಜ್ಞತೆ, ಏನು ಅವರಿಗೆ ಅಷ್ಟು ಉಪಕಾರ ಮಾಡಲಿಕ್ಕೆ ಆಗದೆ ಹೋಗ್ಬೋದು, ಅಟ್ಲೀಸ್ಟ್ ಥ್ಯಾಂಕ್ಸ್ ಅಂತ ಹೇಳುವಂಥ ಭಾವನೆಗಳು ನಮ್ಮಲ್ಲಿ ಇಲ್ಲದಾಗಿದೆ. ನಾವೊಂದು ಕೃತಜ್ಞತೆಯನ್ನು ಕೂಡ ಹೇಳುವಂಥ ಭಾವನೆ ನಮ್ಮಲ್ಲಿಲ್ಲ. ಮತ್ತು ಉಪಕಾರಿಗಳನ್ನು ಮರೆತು ಬಿಟ್ಟು ಅವರಿಗೆ ದ್ರೋಹ ಮಾಡುವಷ್ಟು ಮಟ್ಟಿಗೆ ನಾವು ಬೆಳೆದಿದ್ದೇವೆ. ಸುಮ್ಮನೆ ಆದರೂ ಇರ್ಬೋದಾ? ಅದೂ ಇಲ್ಲ. ದ್ರೋಹ ಮಾಡುವಷ್ಟು ಮಟ್ಟಿಗೆ ನಮ್ಮ ಭಾವನೆಗಳು ಬೆಳೀತಾ ಇದ್ದಾವೆ ಅಂತ ಹೇಳಿದರೆ ಸಮಾಜ ಇನ್ನೆಲ್ಲಿಯೂ ಹೋಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಇವತ್ತಿನ ಕಾಲಕ್ಕೆ ಒಂದಷ್ಟು ಪ್ರಜ್ಞೆ, ಪ್ರಾಚೀನ ಕಾಲದಷ್ಟು ಆಚರಣೆಗಳಿಗೆ ಅವಕಾಶ ಇಲ್ಲದಿದ್ದರೂ ಕೂಡ ಸಕಾಲಿಕವಾಗಿ ಬದುಕಬೇಕಾದರೆ ಅವನಿಗೆ ಕನಿಷ್ಠ ಆಚರಣೆಗಳಾದರೂ ಬೇಕು. ಅಂದರೆ ಪ್ರತಿಯೊಂದು ಹಿಂದೂಗಳ ಮನೆಯಲ್ಲಿ ಕನಿಷ್ಠ ಒಂದು ಭಗವದ್ಗೀತೆ ಪುಸ್ತಕ ಇರಬೇಕು, ಒಂದು ದೇವರ ಮನೆ ಇರಬೇಕು, ದೇವರಿಗೆ ದೀಪ ಹಚ್ಚಬೇಕಾದ ಪ್ರಜ್ಞೆ ಬೇಕು, ದೇವರ ನಾಮ ಹಾಡಬೇಕಾದ್ದು ಮಾಡಬೇಕು. ತಂದೆ ತಾಯಿಗಳು ಬೆಳಿಗ್ಗೆ ಒಂದು ದೇವರಿಗೆ ಪೂಜೆ ಮಾಡುವಂಥದ್ದು, ಕನಿಷ್ಠ ಭಕ್ತಿಯನ್ನು ಸಂರಕ್ಷಣೆ ಮಾಡುವಂಥ ಭಾವನೆಗಳು, ಮತ್ತು ಸಾಂದರ್ಭಿಕವಾಗಿ ಅದನ್ನು ವಿಶೇಷವಾಗಿ ಆಚರಣೆ ಮಾಡತಕ್ಕಂಥ ಪ್ರಜ್ಞೆಗಳು, ಇದೆಲ್ಲ ಬೇಕೇ ಬೇಕು ಇವತ್ತು. ಇಲ್ಲದೇ ಇದ್ದರೆ ಸಮಾಜ ಖಂಡಿತ ಇವತ್ತು ಇನ್ನು ಎಲ್ಲಿಗೋ ಹೋಗುತ್ತೆ. ಇನ್ನು ಕೆಲವೇ ತಲೆಮಾರುಗಳಲ್ಲಿ ನಮ್ಮ ಹಿಂದೂ ಧರ್ಮ ನಾಶವಾಗುವ ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ಪ್ರತಿಯೊಂದು ಹಿಂದೂ ಮನೆಯಲ್ಲಿಯೂ ಕೂಡ ಆದಷ್ಟು ಇಬ್ಬರು ಕೆಲಸಕ್ಕೆ ಹೋಗಬೇಕಾದ ಅಗತ್ಯ ಇಲ್ಲ ಅಂತಾದರೆ ಅಟ್ಲೀಸ್ಟ್ ಕನಿಷ್ಠ ಹೆಂಡತಿ ಆದರೂ ಮನೆಯಲ್ಲಿರುವಂಥ ಪ್ರಜ್ಞೆ, ಮನೆಯಲ್ಲಿ ಮಕ್ಕಳಿಗೆ ಆಂತರಿಕವಾದ ಪ್ರೀತಿಯನ್ನು ಮಕ್ಕಳ ಮೇಲೆ ಹರಿಸಿ ಅವರಿಗೆ ಒಂದು ಪ್ರೀತಿ ಅಂತ ಹೇಳಿದರೆ ಏನು ಅಂತ ಹೇಳುವಂಥ ಪರಿಚಯ ಮಾಡಿಸುವಂಥದ್ದು. ಅದು ಎಲ್ಲೇ ತಾತ್ಕಾಲಿಕವಾದ ಪ್ರೀತಿಗೆ ಬಲೆಗೆ ಬಿದ್ದು ಪ್ರೀತಿಯನ್ನು ಇನ್ನೆಲ್ಲೇ ಹುಡ್ಕೊಂಡು ಹೋಗಿ ಅದರಿಂದ ಅನರ್ಥ ಆಗಿ ನಮ್ಮ ಕಣ್ಣ ಮುಂದೆ ನಮ್ಮ ಮಕ್ಕಳು ದುರಂತಕ್ಕೊಳಗಾಗುವಂಥದ್ದೆಲ್ಲ ನಾವು ನೋಡ್ತಾ ಇದ್ದೇವಲ್ಲ. ಇದೆಲ್ಲ ಬರಬಾರದು ಅಂತಾದರೆ ನಾವು ಕೊಡಬೇಕು ಮಕ್ಕಳಿಗೆ. ಆವಾಗ ಪ್ರೀತಿಯ ಬೆಲೆ ಇನ್ನೊಬ್ಬರಿಂದ ಪಡಿಬೇಕಾದ ಅನಿವಾರ್ಯತೆ ಮಕ್ಕಳಿಗೆ ಬರಲ್ಲ. ಆದ್ದರಿಂದ ಮನೆಯಲ್ಲಿ ಅನಿವಾರ್ಯ ಯಾರಿಗೂ ಅವರು ಮಾತ್ರ ಇಬ್ಬರು ಕೆಲಸಕ್ಕೆ ಹೋಗಬೇಕು, ಇಲ್ಲಾಂದರೆ ಒಬ್ಬರೇ ಹೋದರೆ ಸಾಕು. ಇವತ್ತು ಎಮೋಷನಲ್ ಬೌಂಡಿಂಗ್ ಅಥವಾ ಮಾನಸಿಕ ಬದ್ಧತೆಗಳು ಇಲ್ಲದೇ ಇರುವುದರಿಂದ ಡೈವೋರ್ಸ್ನಂಥ ಕೇಸುಗಳು ಏಕಪ್ರಕಾರ ಜಾಸ್ತಿ ಆಗ್ತಾ ಇದೆ. ದೊಡ್ಡ ದುರಂತ ಇದು. ಭಾರತದಲ್ಲಿ ಇದೆಲ್ಲ ಇರಲಿಲ್ಲ, ಬಹಳ ಕಷ್ಟ. ವಿದೇಶದಲ್ಲಿ ಮಾತ್ರ ಮದುವೆಯಾಗಿ 50ನೇ ವರ್ಷಕ್ಕೆ 5ನೇ ಹೆಂಡತಿ ಜೊತೆಗೆ ಇರುವಂಥ ಸಾಧ್ಯತೆಗಳಿರ್ತವೆ ಅಂತ ಹೇಳಿದರೆ ಭಾರತದಲ್ಲಿ ಅದು ಇರಲಿಲ್ಲ. ಆದರೆ ಇವತ್ತು ಭಾರತದಲ್ಲಿಯೂ ಕೂಡ ಕೆಲವಷ್ಟು ವೇಗವಾಗಿ ವಿಚ್ಛೇದನಗಳು ನಡೀತಾ ಇದ್ದಾವೆ ಅಂತ ಹೇಳಿದರೆ ಏನಾಗಿದೆ ಅಂತ ಹೇಳಿದರೆ ಭೌತಿಕವಾದ ಬದ್ಧತೆಗಳಷ್ಟೇ ಹೊರತು ನೀನು ಎಷ್ಟು ಸಂಪಾದನೆ ಮಾಡ್ತಿ, ನೀನು ಎಷ್ಟು ಸಂಪಾದನೆ ಮಾಡ್ತಿ, ಯಾವ ರೀತಿ ಮನೆ ಕಟ್ಟಬೇಕು, ಎಷ್ಟು ಇಂಟೀರಿಯರ್ ಬೇಕು, ಎಷ್ಟು ಆ ಮನೆ ಚೆನ್ನಾಗಿರಬೇಕು, ಇಷ್ಟಕ್ಕೆ ಯೋಚನೆ ಬಿಟ್ಟರೆ ಭಾವನಾತ್ಮಕವಾದ ಬದ್ಧತೆಗಳು ಇಲ್ಲ. ಅಂದರೆ ಒಂದು ದಿವಸ ನಮಗೂ ವಯಸ್ಸಾಗ್ತಾ ಬರುತ್ತೆ, ಆವಾಗ ನಮಗೂ ಒಬ್ಬ ಪ್ರೀತಿ ಕೊಡುವಂಥ ಒಬ್ಬ ಬೇಕು ಪಕ್ಕದಲ್ಲಿ, ಅವನಿಗೂ ಒಂದು ಪ್ರೀತಿ ಕೊಡುವ ಜೀವ ಬೇಕು ಪಕ್ಕದಲ್ಲಿ. ಮತ್ತು ಆಂತರಿಕವಾದ ಭಾವನೆಗಳನ್ನು ಹೇಳ್ಕೊಳ್ಳಿಕ್ಕೋಸ್ಕರ ನಮ್ಮಲ್ಲಿ ಒಂದು ಜೀವಗಳು ಬೇಕು, ಸಮಾಜ ಸಂಘಜೀವಿಗಳಾದ್ದರಿಂದ. ಇದೆಲ್ಲ ಯೋಚನೆ ಮಾಡ್ತಾ ಇಲ್ಲ. ಸ್ವತಂತ್ರವಾಗಿ ನಾವು ಸಂಪಾದನೆ ಮಾಡ್ತೇವೆ, ನಾವು ನಮಗಿಷ್ಟ ಬಂದಾಗಿ ಬದುಕುತ್ತೇವೆ, ನೀನಿಲ್ಲ ಅಂದರೆ ಇನ್ನೊಬ್ಬ ಅಂತ ಹೇಳುವಂಥ ಚಿಂತನೆ ಬಂದರೆ ಆವಾಗ ಭಾವನಾತ್ಮಕ ಬದ್ಧತೆಗಳಿಲ್ಲದೇ ಇದ್ದರೆ ಜೀವನ ಚೆನ್ನಾಗಿರುವುದಿಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮಲ್ಲಿ ಭಾವನಾತ್ಮಕವಾದ ಬದುಕಿಗೆ ಬೇಕಾಗಿರತಕ್ಕಂತಹ ಚಿಂತನೆಗಳು ಸಾಗಬೇಕು. ಹಾಗಾಗಿ ಇವತ್ತು ನಮಗೆ ಬೇಕಾಗಿರುವಂತಹದ್ದು ಒಂದು ಭಾವನಾತ್ಮಕವಾದ ಬದುಕು, ಇನ್ನೊಂದು ಧಾರ್ಮಿಕವಾದ ಬದುಕು, ಇನ್ನೊಂದು ಪರಸ್ಪರ ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳುವಂಥ ಮನೋಭಾವದ ಬದುಕು, ಆಮೇಲೆ ದೈವಗಳ ಮೇಲೆ ಇರತಕ್ಕಂಥ ಶ್ರದ್ಧೆ, ಗುರು ಹಿರಿಯರಿರುವಂಥ ಭಕ್ತಿ. ಅದಕ್ಕೋಸ್ಕರ ಮನೆಯಲ್ಲಿ ಒಂದು ಭಗವದ್ಗೀತೆ ಪುಸ್ತಕ, ಒಂದು ದೇವರ ಮನೆ, ಒಂದು ದೇವರ ದೀಪ, ಮನೆಯಲ್ಲಿ ಪ್ರತಿನಿತ್ಯ ನಮಸ್ಕಾರ ಮಾಡುವಂಥ ಪದ್ಧತಿ ಎಷ್ಟಾಗುತ್ತೋ ಅಷ್ಟು ಮಾಡಿದರೆ ಮಾತ್ರ ನಮ್ಮ ಮುಂದಿನ ಕೆಲವು ವರ್ಷಗಳಲ್ಲಿ ಏನಾದರೂ ಒಂದು ಒಳ್ಳೆಯದನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಆದರೆ ನಮ್ಮ ಕಣ್ಣ ಮುಂದಿನ ನಾವು ದೊಡ್ಡ ಅನರ್ಥವನ್ನು ನೋಡಬೇಕಾದ ಪ್ರಸಂಗಗಳು ಬರಬಹುದು ಅಂತ ಹೇಳುವುದನ್ನು ನೀವು ಎಚ್ಚರದಿಂದ ಗಮನಿಸಬೇಕು. ಇವತ್ತು ಭಾರತ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಆಗ್ತಾ ಇದೆ ಎಂಬ ಕಾರಣಕ್ಕೋಸ್ಕರನೇ ಪಾಕಿಸ್ತಾನ, ಚೈನಾ ಮತ್ತು ಅಮೆರಿಕದಂಥ ಅನೇಕ ರಾಷ್ಟ್ರಗಳು ನಮ್ಮ ಮೇಲೆ ಹಗೆ ತೀರಿಸಿಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಒಂದು ಕಡೆ ಆಂತರಿಕವಾಗಿ ನಮಗೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ಶ್ರದ್ಧೆಯ ಬಗ್ಗೆ,
ನಾವು ಶಿಥಿಲವಾಗ್ತಾ ಇದ್ದೇವೆ. ಇನ್ನೊಂದು ಕಡೆ ಭಾಷ್ಯವಾದ ಒತ್ತಡಗಳು ನಮ್ಮ ಮೇಲೆ ಇದೆ. ಈ ಎಲ್ಲದರ ಮಧ್ಯದಲ್ಲಿ ನಾವು ನಮ್ಮತನವನ್ನು ನಮ್ಮ ರಾಷ್ಟ್ರವನ್ನು ಉಳಿಸ್ಕೊಳ್ಬೇಕು ಅಂತಾದರೆ ದೊಡ್ಡ ಸವಾಲಿದೆ. ಆದ್ದರಿಂದ ಯಾವುದೇ ಪ್ರತಿಭಟನೆಗಳಿದ್ದರೂ ಕೂಡ ಆ ಪ್ರತಿಭಟನೆಗಳ ಹಿಂದೆ ಇರತಕ್ಕಂಥ ಉದ್ದೇಶಗಳು ಚೆನ್ನಾಗಿಲ್ಲದೇ ಇದ್ದರೆ ತುಂಬ ಕಷ್ಟ ಇದೆ ಮುಂದಿನ ಬದುಕು. ಹಾಗಾಗಿ ಮೊನ್ನೆ ಪ್ರತಿಭಟನೆ ನೋಡಿದರೆ ನಿಮ್ಗೆ ಏನು ಅನಿಸಿದೆ ಅಂತ ಹೇಳಿದರೆ, ಆ ಮಂತ್ರಿ ಇಳಿಬೇಕು ಅಂತ ತಪ್ಪಾಗಿದೆ ಅಷ್ಟೇ ಬಿತ್ತು ಹೊರತು ಇಡೀ ಪ್ರತಿಭಟನೆ ಒಂದೇ ಒಂದು ದಿವಸ ಯಾರೂ ಕೂಡ ಶಿಕ್ಷಣ ಪದ್ಧತಿಯನ್ನು ಹೇಗೆ ಸುಧಾರಣೆ ಮಾಡ್ಬೋದು, ಪ್ರಶ್ನೆ ಪತ್ರಿಕೆ ಅದು ಲೀಕ್ಔಟ್ ಆಯಿತು ಅಂತ ಇಟ್ಕೊಳ್ಳೋಣ, ಮುಂದೆ ಅದು ಲೀಕ್ಔಟ್ ಆಗದೇ ಇರೋದಕ್ಕೆ ನಮ್ಮ ಸಲಹೆಯನ್ನು ಯಾರೂ ಹೇಳಲಿಲ್ಲ. ಅವನು ಇಳಿಬೇಕು, ಕ್ಷಮೆ ಕೇಳಬೇಕು, ಇಷ್ಟಕ್ಕೆ ಸೀಮಿತವಾಗಿದ್ದು ಪ್ರತಿಭಟನೆ ಅಂತ ಹೇಳಿದರೆ ಇದರ ಹಿಂದೆ ಸಮಾಜದ ಸುಧಾರಣೆಯ ಉದ್ದೇಶ ಇತ್ತೋ ಇಲ್ಲವೋ ಅಂತ ಹೇಳೋದು ಬಹಳ ದೊಡ್ಡ ಪ್ರಶ್ನೆ. ಸಮಾಜದ ಸುಧಾರಣೆ, ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ ಹೇಳೋದ್ರ ಬದಲು ಏಕಪಕ್ಷವಾದ ಒಂದು ಪ್ರತಿಭಟನೆಯಲ್ಲಿ ಯಾವುದೋ ಒಂದು ಅನೇಕ ವಿಧವಾದ ಉದ್ದೇಶಗಳು, ಆ ಉದ್ದೇಶದ ಮೂಲಕ ಒಂದು ಶೈಥಿಲ್ಯವನ್ನು ಸಮಾಜದಲ್ಲಿ ಉಂಟು ಮಾಡಬೇಕು ಅಂತ ಹೇಳುವಂಥ ಮಟ್ಟಿಗೆ ಸೀಮಿತವಾಗಿದ್ದರೆ ಇದು ಉಪಯೋಗ ಇಲ್ಲ. ಹಾಗಾಗಿ ಪ್ರಜ್ಞಾವಂತವಾದ ವಿದ್ಯಾರ್ಥಿಗಳು ಬೇಕು ನಮಗೆ. ಅವರು ಯೋಚನೆ ಮಾಡಬೇಕು, ಏನೇ ಮಾಡೋದಿದ್ರೂ ಕೂಡ ಅದರಿಂದ ನಮ್ಮಿಂದ ಏನು ಸುಧಾರಣೆ ಮಾಡ್ಬೋದು ಅಂತ ಹೇಳೋದ್ರ ಬಗ್ಗೆ ಅವರು ಚಿಂತನೆ ಮಾಡಬೇಕು. ಆವಾಗ ಮಾತ್ರ ಸಮಾಜಕ್ಕೆ ಯುವಕ ಯುವತಿಯರು ಸಂಪತ್ತಾಗ್ತಾರೆ. ಆದ್ದರಿಂದ ನಮ್ಮ ಮುಂದಿನ 2028ನೇ ಚುನಾವಣೆಯಲ್ಲಿ ಈಗಿನ 17-18ರ ಮಕ್ಕಳೇ ತುಂಬ ಪ್ರಧಾನ ಪಾತ್ರ ವಹಿಸುವವರಾದ್ದರಿಂದ ಅವರು ತುಂಬ ಯೋಚನೆ ಮಾಡಬೇಕು. ನಮ್ಮ ಭಾರತದ ಜೀವನ ಹೇಗಿರಬೇಕು, ನಮ್ಮ ಸಮಾಜ ಹೇಗಿರಬೇಕು, ನಾವು ದೀರ್ಘಕಾಲಿಕವಾದ ಭವಿಷ್ಯವನ್ನು ಭಾರತಕ್ಕೆ ನೋಡಬೇಕಂತಾದರೆ ಎಂಥ ರೀತಿಯ ವಾತಾವರಣ ಭಾರತದಲ್ಲಿ ಬೆಳೆದು ಬರಬೇಕು ಅಂತ ಹೇಳೋದ್ರ ಬಗ್ಗೆ ಯೋಚನೆ ಮಾಡಿ ಅವರು ನಿರ್ಧಾರ ಮಾಡಿದರೆ ಒಳ್ಳೆಯ ಸಂಪತ್ತು ಸಮಾಜಕ್ಕೆ ಸಿಗುತ್ತೆ ಅಂತ ಹೇಳುವುದನ್ನು ಹೇಳ್ತಾ ಇನ್ನು